ಮಾತಾ? ಅರಿಯದೆ ಜನನೀಯ ಜಠರದಲ್ಲಿ ಭಾರದ ಭವಂಗಳಲ್ಲಿ ಬಂದೆ ತಂದೆ. ಹೌದು ಹುಟ್ಟುವುದು ತಪ್ಪವಾಯಿತೆ, ಮುನ್ನ ಹುಟ್ಟುವುದಕ್ಕೆ ಕೃಪೆ ಮಾಡು. ಹೌದು ಇನ್ನು ಹುಟ್ಟಿದೆ ನಾದಡೆ ಕೂಡಲ ಸಂಗಮ ದೇವ, ನಿನ್ನಾಣೆ ನಿನ್ನ ಪಾದದಾಣೆ ಅಂತ ಹೇಳ್ತಾರೆ. ಹೌದು ಹೇಗಂದ್ರೆ ಏನ್ರಿಪ್ಪ? ಹೇ ಭಗವಂತ, ಅನೇಕ ಜನ್ಮದ ಅಜ್ಞಾನದಕ್ಕಾಗಿ ಜನ್ಮ ತಿರುಗಿ ನಾ ಅರಿವಿ ಬದಲಾಯಿಸ್ಕೊಂಡು ಈ ಜನ್ಮಕ್ಕೆ ಬಂದಿದ್ದ. ಹೌದು ಏನೋ ಭಾಳ ಜನ್ಮ ತಿರುಗಿ ಬಂದಿದ. ಅಜ್ಞಾನದಕ್ಕಾಗಿ ತಿರುಗಾಡೋದೇ ಆಗ್ಯದ, ನನಗೆ ಮುಕ್ತಿ ಸಿಕ್ಕಿಲ್ಲ. ಹೌದು ಈ ಜನ್ಮ ಏನು ನನಗೆ ಸಿಕ್ಕದ ತಾಯಿ ಗರ್ಭದಿಂದ ನಾ ಹುಟ್ಟಿ ಬಂದಿದ್ದ. ಭಗವಂತ, ನಿನ್ನ ಕೃಪೆ ನಿನ್ನ ಆಶೀರ್ವಾದ ನಿನ್ನ ಅಂತಃಕರಣ ನನ್ನ ಮ್ಯಾಗ ಇಡು ಭಗವಂತ. ಈ ಜನ್ಮದಾಗ ಏನು ಹುಟ್ಟಿದ ಮತ್ತೊಮ್ಮೆ ಹುಟ್ಟಿ ಬಂದಂದ್ರೆ ನಿನ್ನ ಪಾದದಾಣೆ ಭಗವಂತ, ಇದು ಹುಟ್ಟು ಸಾವು ಬೇಡ ನನಗಂತ ಹೇಳ್ತಾರೆ. ಹೌದು ವಿಷಯ ಭಾಳ ಚಂದ ನಡೆದ. ಒಂದು ಶರಣರು ಸಂತರು ಶ್ರೇಷ್ಠೋ ಏನು ಸಿದ್ಧರು ಶ್ರೇಷ್ಠೋ? ಹೌದು ಶರಣ ಸಂಪ್ರದಾಯ ಸಿದ್ಧ ಸಂಪ್ರದಾಯದಾಗ ಸರಜೋಡಿ ಕಲಾವಿದರು ಹೇಳಿದ್ರು, ಸಿದ್ಧರು ಜಗತ್ಯದಾಗ ದೊಡ್ಡವ್ರು ಅದಾರ, ನಮ್ಮಲ್ಲಿ ಹಿಂಗೆ ಪವಾಡ ಮಾಡ್ಯಾರ ಅಂತ ಹೇಳಿದ್ರು ಅವರು. ಹೌದು ಒಂದು ಮಾತು ಹೇಳಿದ್ರೆ ನೀವೆಲ್ಲರೂ ಲಕ್ಷ ಇಟ್ಟಿರಬೇಕು. ಏನು ಹೇಳಿದ್ರಿಪ್ಪ ಮಾತಾ? ನವಕೋಟಿ ಸಿದ್ಧರು ನೀರಾಗ ಕೂತಾರಂದ್ರೆ ಅವರು. ಹೌದು ನೀರಾಗೆ ತಿರುಗಾಡ್ಯಾರ, ನೀರಾಗೆ ಕೂತಾರ, ನೀರಾಗೆ ಕಾಲಗಳದಾರ ನವಕೋಟಿ ಸಿದ್ಧರಂದರು. ಹೌದು ಪುಂಡ್ಲಿಕ್ ಮಾಸ್ತರ, ನವಕೋಟಿ ಸಿದ್ಧರು ಯಾರು? ಹೌದಲ್ರಿ? ಹೌದು ನಿಮ್ಮ ಮಾತಾಡ್ದ ಮಾತೇ ಕೇಳಗತ್ತಿದನ. ಹೌದಾ? ನವಕೋಟಿ ಸಿದ್ಧರು ಕೂತಾರ ನೀರಾಗಂದಿ, ನವಕೋಟಿ ಸಿದ್ಧರು ಯಾರು? ಹೌದು ಮುಂದಿನ ಸಂಧಿಗೆ ಅವ್ರ ಹೆಸರು ಹೇಳ್ಬೇಕು ನೀ ಇಲ್ಲಿ. ಹೌದು ಸುಮ್ಮನೆ ನಮ್ಮ ಅವ್ರು ಕೂತಾರೆ ಇವ್ರು ಕೂತಾರೆ ಬೇಡ. ನೀನು ನವಕೋಟಿ ಸಿದ್ಧರು ಕೂತಾರ ಅಂದಿದ್ದಿ, ನವಕೋಟಿ ಸಿದ್ಧರ ಹೆಸರು ಏನು? ಹೌದು ನೀ ಮಾತಾಡೋದು ಮಾತದ ಇದು ನಾ ಮಾತಾಡಿಲ್ಲ, ನೀ ಮಾತಾಡಿದಿ. ಹೌದಲ್ರಿ? ಹೌದು. ಇನ್ನು ನನ್ನ ಪಾಲಿಗೆ ಶರಣರು ಸಂತರು ನನಗೆ ಉಳಿತು. ಹೌದು ಅವ್ರು ಹೇಳಿದ್ರು, ಸತ್ತು ಖುಷಿಗೆ ಹೊಳ್ಳಿ ಬದುಕ್ಸ್ಯಾರ ನಮ್ಮ ಸಿದ್ಧರು ಅಂದರು. ಹೌದು. ಒಂದು ಮಾತು ಹೇಳುತ್ತೆ, ಲಕ್ಷ ಇಡ್ರಿ. ಏನ್ರಿಪ್ಪ ಅದು? ಕಾಶಿ ಪಟ್ಟಣದಾಗ ಸಂತ ತುಕಾರಾಮ ಸಂತ ಕಬೀರದಾಸ ತಿಳಿ ಆಗಿ ಹೋದರು. ಹೌದು ಕಾಶಿ ಪಟ್ಟಣದಾಗ. ಹೌದು. ಕಬೀರದಾಸನ ಗುರು ರಾಮಾನಂದ ಗುರುಗಳು. ಹೌದು. ಕಾಶಿ ಪಟ್ಟಣದಾಗ ರಾಮಾನಂದ ಗುರುಗಳ ಬಲ್ಲಿ ಜ್ಞಾನ ಪಡ್ಕೊತಿದ್ದ ಸಂತ ಕಬೀರದಾಸ. ಹೌದು. ಬಡತನ ಸಂಸಾರ ಇತ್ತು, ಹುಲ್ಲು ಗುಡಿಸಲ. ಹೌದು. ಒಪ್ಪತ್ತು ಊಟಕ್ಕೆ ಸಿಕ್ಕರೆ ಮರದಿನ ಆ ಹೊತ್ತಿಗೆ ಉಣ್ಬೇಕಂದ್ರೆ ಭಾಳ ಕಷ್ಟ ಇತ್ತು. ಅಟ್ಟು ಕಡು ಬಡತನ. ಹೌದು. ಹೆಣ್ತಿಗೆ ಮಗನಿಗೆ ತಗೊಂಡು ಅಡವಿ ಅರಣ್ಯದೊಳಗೆ ಗುಡ್ಡಗವರದಾಗ ಹೋಗಿ ಕಟ್ಟಿಗೆ ಕಡಿದು ತಂದು ಕಾಶಿ ಪಟ್ಟಣದ ರಾಜನ ರಾಜವಾಡ್ಯವಾಗ ಒಯ್ದು ಅಂದ್ರೆ ₹1 ಕೊಡ್ತಿದ್ದು, ಇಲ್ಲಾದ್ರೆ ಇಲ್ಲ. ಹೌದು. ಇವ ಕಾಯಕ ಮಾಡಿ ಏನು ಪೆಂಡಿ ಕಟ್ಕೊಂಡು ಬರ್ತಿದ್ದ ನೋಡ್ರಿ. ಹೌದು. ಆ ಕಟ್ಟಿಗೆ ಪೆಂಡಿ ಒಗದಂದ್ರೆ ಇವನಿಗೆ ದುಡ್ಡು ಸಿಗ್ತಿತ್ತಿಲ್ಲ, ಸಿಗ್ತಿತ್ತಿಲ್ಲ. ಅಟ್ಟು ಬಡತಾನಿತ್ತು, ಅದೇ ದುಡ್ಡು ತಗೊಂಡು ತನ್ನ ಸಂಸಾರ ಜೀವನ ಸಾಗಿಸ್ತಿದ್ರು. ಹೌದು. ಒಂದು ದಿನ ಏನಾಯ್ತು ಮನೆ ಒಳಗೆ? ಏನಾತ್ರಿಪ್ಪ? ಕಬೀರನ ಹೆಂಡತಿ ಲೋಹಿತ ಒಬ್ಬಕ್ಕಿನೇ ಇದ್ದಳು. ಹೌದು. ಹುಲ್ಲು ಗುಂಪಾದಾಗ. ಹೌದು. ಒಬ್ಬಕ್ಕಿನೇ ಅದಾಳ. ಹೌದು. ಕಬೀರದಾಸ ಏನ್ ಮಾಡ್ದ? ಏನು ಮಾಡಿದ್ರಿಪ್ಪ? ತನ್ನ ಮಗ ಕಮಲಗೆ ತಗೊಂಡು ಕಟ್ಟಿಗೆ ಕಡಿದು ಪೆಂಡಿ ಮಾರಿ ರೊಕ್ಕ ದುಡ್ಡು ತಗೊಂಡು ಬಂದು ಸಂಸಾರ ನಡೆಸಬೇಕಂತೇಳಿ ಗುಡ್ಡ ಗವ್ವಾರಕ್ಕೆ ಹೋಗ್ಯಾನ. ಯಾರೂ ಇಲ್ಲ ಮನ್ಯಾಗ. ಹೌದು. ಮಧ್ಯಾಹ್ನ ಸಮಯ ಆಗ್ಯದ. ಹೌದು. ಪಂಡರಪುರಕ್ಕೆ ದಿಂಡಿ ಹೈದು ಹೊಂಟಿತ್ತು ಕಾಶಿ ಪಟ್ಟಣ ಮ್ಯಾಗಿಂದು. ಹೌದು. ಇಟ್ಟಲ ದಿಂಡಿ ತಗೊಂಡು ಬಂದರು. ಹೌದು. ಹಸು ನೀರಡಿಕೆ ಆಗ್ಯದ. ಹೌದಾ? ಹಂಗೆ ಹರಿದು ಕಾಡ್ಲಾಗತ್ತದ. ಅಟ್ಟು ಹೊಟ್ಟ್ಯಾಗ ಬೆಂಕಿ ಬಿಟ್ಟಂಗೆ ಅಟ್ಟು ತ್ರಾಸಲಾಗತ್ತದ. ಯಾರಿಗೆ? ಸಂತ್ರಿ. ಹೌದು. ಕೇಳಿದ್ರೆ ಏನಕ್ಕೆ ಮಂದಿಗೆ ಇಲ್ಲಿ ಯಾರೇ ಊಟ ವ್ಯವಸ್ಥೆ ಮಾಡವ್ರು ಹಾರೇನಪ್ಪ? ಕಾಶಿ ಪಟ್ಟಣದೊಳಗೆ ಸಂತ ಕಬೀರದಾಸ ಅಂತೇಳಿ ಅದಾನ್ರಿ. ಬಂದವ್ರಿಗೆ ಎಂದು ಉಪವಾಸ ಚೂಟಲ್ಲವ ಆಲೆ ಅದ ನೋಡ್ರಿ, ಗುಡಿಸಲದ ಒಂದೇ ಅದ ಅಂತ ಹೇಳಿದ್ರು, ತೋರಿಸಿದ್ರು. ಮಧ್ಯಾಹ್ನ ಟೈಮ್ ಆಗ್ಯದ. ಹೌದು. ಮನ್ಯಾಗ ಹೆಣ್ತಿ ಒಬ್ಬಕ್ಕಿನೇ ಅದಾಳ. ದಿಂಡಿ ಹೋಯ್ತ್ರಿ ಕಬೀರನ ಮನೆಗೆ. ಹೌದು. ದಿಂಡಿ ಹೋಯ್ತು. ಹೋಗುತ್ತಾನ ಲೋಹಿತ ಕಬೀರನ ಹೆಂಡತಿ ಒಬ್ಬಕ್ಕಿನೇ ಅದಾಳ. ಬರ್ರಿ ಅಂದಳಕ್ಕಿ. ಹೌದು. ಮನ್ಯಾಗರೆ ಒಂದು ತುಕಡಿ ರೊಟ್ಟಿ ಇಲ್ಲ. ಹೌದು. ಆದರೂ ಪರೋಪಕಾರಕ್ಕಾಗಿ ಭಾವ ಎಂಥದದ ನೋಡ್ರಿ. ಹೌದು. ನೀರು ಕೊಟ್ಟಳು, ಕೈಕಾಲು ತಕ್ಕೊಂಡು ಬಂದು ಗುಡಿಸಲದಾಗ ಕೂತ್ರು. ಹೌದು. ಮನ್ಯಾಗ ಗಂಡನು ಇಲ್ಲ, ಮಗನೂ ಇಲ್ಲ. ಹ್ಯಾಂಗ ಮಾಡಿದ್ರಿ? ಊಟಕ್ಕರೆ ಹೆಣ್ಮಗಳದಾಳ, ಅವರಿಗೆಲ್ಲ ಊಟ ಬಡಿಸ್ಬೇಕಂದ್ರೆ ಹಿಟ್ಟು ಇಲ್ಲ, ಖಾರೂ ಇಲ್ಲ, ಉಪ್ಪು ಇಲ್ಲ, ಮನ್ಯಾಗ ಏನೂ ಇಲ್ಲ.
ಅವಾಗ ಶೇಡ್ಜಿ ದುಕಾನಕ್ಕೆ ಹೋಗಿ ಬ್ಯಾಳಿ ಬೆಲ್ಲರಿ ಉದ್ರಿ ತರಬೇಕಂತೇಳಿ ಹಾದಳು. ಹೌದು ಹೌದು. ಶೇಡ್ಜಿ ದುಕಾನಕ್ಕೆ ಬ್ಯಾಳಿ ಬೆಲ್ಲಾರಿ ಉದ್ರಿ ತರಬೇಕಂತೇಳಿ ಹಾದಳು. ಬ್ಯಾಳಿ ಬೆಲ್ಲ ಉದ್ರಿ ತರಬೇಕಂತೇಳಿ ಹಾದಳು. ನಡ್ಕೋತ ಹೋಗಿ ಶೇಡ್ಜಿ ದುಕಾನಕ್ಕೆ ಹಾದಳು. ಯಪ್ಪ ನಂಬಲ್ಲಿ ದುಡ್ಡಿಲ್ರಿ, ಸಂತರು ಬಂದಾರ ನಮ್ಮ ಮನೆಗೆ. ಹೌದು. ಎಲ್ಲ ದಿಂಡಿ ಮಂದಿ ಬಂದಾದ, ಅವ್ರಿಗೆ ಊಟ ಮಾಡಿಸ್ಬೇಕಾಗ್ಯದ. ನನ್ನ ಗಂಡಿಲ್ಲ, ಗಂಡ ಬರ ನಿಮ್ಮ ರೊಕ್ಕ ಕೊಡ್ತಾ ನನಗೆ ಉದ್ರಿ ಬ್ಯಾಳಿ ಬೆಲ್ಲ ಕೊಡ್ರಿ ಅಂದಳು. ಹೌದು ಹೌದು. ಏನತ್ತಾರ? ಅವಾಗ ಶೇಡ್ಜಿ ಅಂದ, ಏ ಬೈ ಹಂಗೆ ಕೊಡಲ್ಲ ಅಂದವ. ಹೌದು, ಕುಡ್ಲಾಕ್ ಬರಂಗಿಲ್ಲ ಹಂಗೆ ಉದ್ರಿ. ಕಬೀರನ ಹೆಂಡತಿ ರೂಪ ಚೆಲುವಿಕ್ಕಿ ನೋಡಿದ್ರ ದೇವಲೋಕದಾಗ ಇರಬಾರ್ದು, ಅಷ್ಟು ರೂಪವತ್ತಿದ್ದಳು ಲೋಹಿತ. ಹೌದು ಹೌದು. ದೇವಲೋಕದಾಗನು ಕಬೀರ್ನ ಹೆಂಡತಿ ನಂಗೆ ಯಾರು ಕಾಣಲಾಗಿರ ಅವನ ದೃಷ್ಟಿಗೆ. ಹೌದಾ? ಅವ ಏನಂದ್ರಿ? ಏನಂದ? ನಿನಗೆ ಉದ್ರಿ ಬ್ಯಾಳಿ ಬೆಲ್ಲ ಬೇಕಿಲ್ಲ? ಬೇಕು. ಇವತ್ತು ರಾತ್ರಿ 12 ಗಂಟೆಗೆ ನನ್ನ ಮಂಚಕ್ಕೆ ಬರ್ತಾ ನಂಗೆ ಮಾತು ಕೊಡು, ನಿನಗೆ ಉದ್ರಿ ಬ್ಯಾಳಿ ಬೆಲ್ಲ ಕೊಡ್ತಾ ಅಂದ. ಹೌದು ಹೌದು ಹೌದು. ಏನತ್ತಾಳ ತಾಯಿ? ಅವಾಗ ವಿಚಾರ ಮಾಡಿದಳು, ತಾರೆ ಪತಿವ್ರತ ಅದಾಳ. ಹೌದು. ಕಬೀರ್ಗೆ ಬಿಟ್ಟು ಈ ಧ್ಯೇಯನ ಯಾರಿಗೆ ತೋರಿಸಿಲ್ಲ. ಹೌದು. ನನ್ನ ಗಂಡಗೆ ಬಿಟ್ಟು ಯಾರಿಗೆ ತೋರಿಸಿಲ್ಲ. ಹೌದು. ಆದರೂ ಈಗ ಪರೋಪಕಾರಕ್ಕಾಗಿ ಈ ಧ್ಯೇಯ ಎಂಜಲು ಮಾಡು ಹೇಳಿ ಬತ್ತಲ್ಲ, ಯಾಕಾಗಲ್ಲ ಅಂದಲಕ್ಕಿ. ಪರೋಪಕಾರಕ್ಕಾಗಿ ನನ್ನ ಧ್ಯೇಯ ಏನು ಇದೆಯಾ ಲೆಕ್ಕಾಚಾರ ಅಂದಲಕ್ಕಿ. ಹೌದು ಹೌದು. ತನ್ನ ಧ್ಯೇಯಕ್ಕೆ ಖಬರ್ ಇಡಲಿಲ್ಲ, ಮಾತು ಕೊಟ್ಟಳು ಯಾರಿಗೆ? ಶೇಡ್ಜಿಗೆ. ಯಾಕೆ ಇಲ್ಲಿ ರಾತ್ರಿ ಬರ್ತಾನೆ ನಿನ್ನ ಮನ್ಸಕ್ಕೆ ಅಂದಲಕ್ಕಿ. ಹೌದು. ಯಾಕಾಗಲಿ ಎಟ್ಟು ಹತ್ತದಟ್ಟು ವೈ ಅಂದವ. ಹೌದು. ಆಕೆ ಏನಂದಳು? ಹೆಚ್ಚಿಗೆ ಬೇಡ ನನಗೆ, ಸಾಧು ಸಂತರಿಗೆ ಶರಣರಿಗೆ ಎಟ್ಟು ಹತ್ತದ ಅಟ್ಟೆ. ಏನು 7-10 ಮಂದಿ ಬಂದಾರ ನೋಡ, ಅಟ್ಟೆ ಕೊಡು ನನಗೆ, ಹೆಚ್ಚಿಗೆ ಬೇಡ ನಿಂದ ಅಂದಳಕ್ಕಿ. ಹೌದು ಹೌದು. ಅಟ್ಟು ತೂಕ ಮಾಡಿ ಎಣ್ಣೆ ಬೆಲ್ಲ ಬ್ಯಾಳಿ ಉಪ್ಪ ಖಾರ ಎಲ್ಲ ತಗೊಂಡಳು. ಹೌದು. ತಗೊಂಡು ಮನೆಗೆ ಬಂದು ಅಡಿಗೆ ಮಾಡಿದಳು. ಹೌದು. ಅಷ್ಟರದಾಗೆ ಕಟ್ಟಿಗೆ ಪೆಂಡಿ ತಗೊಂಡು ಕಬೀರ್ ಬಂದ್ರಿ. ಹೌದು ಹೌದು. ಎಲ್ಲರಿಗೂ ಊಟಕ್ಕೆ ನೀಡುತ್ತಿದ್ದಳು. ಕಬೀರ್ ಬಂದ, ಅಲ್ಲ ಊಟ ಮಾಡು ಹೇಳಾಗ ಕಬೀರ್ ಬಂದಿದೆ ಅಂದ್ರೆ ನೀನು ನಮ್ಮ ಜೊತೆನೆ ಕುಂಡ್ರು ಅಂದ್ರು ಅವ್ರು. ಹೌದು ಹೌದು. ಅವನಿಗೆ ಕುಂಡ್ರಸಿದ್ರು ಪಂತ್ಯಾಗ. ಹೌದು. ಎಲ್ಲರಿಗೆ ಊಟ ನೀಡ್ತಿಳು. ಕಬೀರ್ ಬಲಿ ಬಂದು ಕಬೀರ್ನ ಮುಖ ನೋಡಿ ಊಟ ನೀಡ್ತಿಳು. ಕಬೀರ್ನ ಹೆಂಡತಿ ಕಣ್ಣಾನ ನೀರ ಕಬೀರ್ನ ಕೈ ಮ್ಯಾಗ ಬೀಳುಗತ್ತು ತಟ ಕಡದು. ಹೌದು 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 ಹೌದು. ಎಲ್ಲರಿಗೆ ಊಟ ಮಾಡಿಸಲತ್ತಳ. ಖರೆ ನನಗೆ ಊಟ ನೀಡುವಾಗ ಈಕಿನ ಕಣ್ಣಾನ ನೀರು ಯಾಕ ವಿಚಾರ ಬತ್ತವನಿಗೆ. ಹೌದು ಹೌದು. ಅವ ಏನಂದ್ರಿ? ಏನಂದ? ಎಲ್ಲರೂ ಕೂಡಿ ಊಟ ಮಾಡಿದ್ರು. ಹೌದು. ಊಟ ಮಾಡಿದ ಬಳಿಕ ಹೆಂಡತಿಗೆ ಕೇಳ್ತಾನ, ಏನತ್ತ? ಮಹಾತ್ಮರ ಜೊತೆ ಊಟಕ್ಕರೆ ಕುಂಡ್ರಸಿದಿ, ಊಟ ನೀಡುವಾಗ ನಿನ್ನ ಕಣ್ಣನ ನೀರು ಯಾಕ ಲೋಹಿತ ಯಾಕೆ ಅಳ್ಳಗತ್ತಿದೆ ಕೇಳ್ದ. ಹೌದು ಹೌದು. ಏನು ಹೇಳ್ತಾಳ? ಏನು ಮಾಡಿದ್ರಿ? ಮನ್ಯಾಗ ನೀವು ಇಲ್ಲ, ಮಗ ಕಮಲದಾಸನು ಇಲ್ಲ. ಹ್ಯಾಂಗ ಮಾಡಲಿ? ನಾರಿ ಹೆಣ್ಮಗಳು ಉದ್ರಿ ಬ್ಯಾಳಿ ಬೆಲ್ಲ ತರಬೇಕಂತೇಳಿ ಶೇಡ್ಜಿ ದುಕಾನಕ್ಕೆ ಹೋಗಿದ. ನನ್ನ ಮ್ಯಾಗ ಮನಸ್ಸು ಮಾಡಿ ಶೇಡ್ಜಿ ಬ್ಯಾಳಿ ಬೆಲ್ಲ ಕೊಟ್ಟಾನ. ಹೌದು. ರಾತ್ರಿ ಮಂಚಕ್ಕೆ ಬಾ ಅಂತೇಳಿ ಮಾತಕ್ಕೆ ಕೈ ಮುಡಿಸ್ಕೊಂಡು ನಾನು ಹೋಗ್ಬೇಕಾಗ್ಯದ ನನಗೆ ಅಂದಾಗ ನಗಲಗತ್ತ ಕಬೀರ. ಹೌದು ಹೌದು ಹೌದು. ಲೋಹಿತ ಪರೋಪಕಾರಕ್ಕಾಗಿ ನಿನ್ನ ಶರೀರದ ಖಬರ ಇಲ್ಲಾರದೆ ಮಹಾತ್ಮರಿಗೆ ಊಟ ಮಾಡಿಸಿದೆ ಅಂದ್ರೆ ಚಿಂತೆ ಯಾಕೆ ಮಾಡ್ತೀನಿ? ನಾನೇ ಹೊತ್ಕೊಂಡು ಹೋಯ್ತು ನಿನಗೆ ಹೇಳದತ್ತು ಬಂಧುಗಳೇ. ಹೌದು 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 ಹೌದು. ನಾನೇ ಹೋಯ್ತು ನಿನಗೆ. ಹೌದಾ? ಚಿಂತೆ ಮಾಡಬೇಡ, ಒಯ್ದು ಬಿಡುತ್ತ. ಹೌದು. ಊಟ ಮಾಡಂದ. ಹೌದು. ಮಹಾತ್ಮರು ಊಟ ಮಾಡಿ ಹೋದ್ರು. ಹೌದು. ರಾತ್ರಿ 12 ಗಂಟೆ ಟೈಮ್ ಆಯಿತು. ಸತ್ರಾಂಧಾರ ಮಳೆ ಬೀಳಗತ್ತು. ಹೌದು ಹೌದು. ಅವಾಗ ಕಬೀರ ವಿಚಾರ ಮಾಡ್ದ. ಏನು ವಿಚಾರ ಮಾಡ್ದ? ನಾನು ಹೆಣ್ತೇನೆ ಶೇಡ್ಜಿ ಮಂಚಕ್ಕೆ ಹೊಂಟಾಳ. ಹೌದು. ಮಳಿ ಬೀಳಗತ್ತದ, ನನ್ನ ಹೆಣ್ತಿ ಮೈ ಮ್ಯಾಗ ಸೀರೆಲ್ಲ ಮಳಿ ಹನಿಗಾಗಿ ತೊಯ್ತಂದ್ರ ಶೇಡ್ಜಿ ನನ್ನ ಹೆಣ್ತಿಗೆ ಮುಟ್ಟಲಿಕ್ಕಿಲ್ಲ ಅಂತೇಳಿ ಲೋಹಿತ ಹೆಗಲ ಮ್ಯಾಗ ಕುಂಡ್ರ ಅಂದ. ಹೌದು ಹೌದು. ಕಾಲ ರಾಡಿ ಇತ್ತು, ಮೈ ರಾಡಿ ಇತ್ತಂದ್ರೆ ಶೇಡ್ಜಿ ಮುಟ್ಟಲಿಕ್ಕಿಲ್ಲ ನಿನಗೆ, ನಾನು ಹೆಗಲ ಮ್ಯಾಗ ಕುಂಡ್ರು. ಹೌದು. ಛತ್ರಿ ಕೈಯಾಗ ಕೊಟ್ಟ, ಹೆಣ್ತಿ ಕೈಯಾಗ ಛತ್ರಿ ಹಿಡಿ. ಹೌದು. ಒಂದು ಹನಿ ನೀರು ನಿನ್ನ ಮೈ ಮ್ಯಾಗ ಕಡ್ದು ಬೀಳಬಾರ್ದಂದ. ಹೌದು ಹೌದು. ಹೆಣ್ತಿಗೆ ಹೆಗಲ ಮ್ಯಾಗ ಕುಂಡ್ರಿಸ್ಕೊಂಡು ಒಯ್ದು ಶೇಡ್ಜಿ ಯಾವ ಜಾಗಿಗೆ ಇರ್ತಿದ್ದನು ವಾಡ್ಯಾದೊಳಗೆ ಅಲ್ಲಿ ಬಿಟ್ಟು ಹಳ್ಳಿ ಬಂದವ. ಹೌದು ಹೌದು. ಸಾಧು ಸಂತರ ಕಾಲು ಒತ್ತಿದ್ದ. ಹೌದು. ಮನ್ಯಾಗ ಸಾಧು ಸಂತರು ಇದ್ರು. ಹೌದು. ಏನು ದಿಂಡಿ ಇತ್ತು ನೋಡ್ರಿ. ಹೌದು. ಅವ್ರು ಸೇವಾ ಮಾಡ್ಕೊತ್ತೆ ಕೂತೇವ್ ಹೊಳ್ಳಿ ಬಂದು. ಹೌದು. ಈಕಿ ಒಳಗೆ ಹೊಂಟಳು. ಹೂವಿನ ಹಾಸಿಗೆ ಹಾಕಿದ ಶೇಡ್ಜಿ ಕಬೀರನ ಹೆಂಡತಿ ಜೊತೆ ಭೋಗ ಕೊಡ್ಬೇಕಂತೇಳಿ. ಹೌದು ಹೌದು. 4 ಕಡೆ 4 ಸಮಯ ಹಚ್ಚಾನ. ಹೌದಾ? ಕಬೀರ್ನ ಹೆಂಡತಿ ಹೊಸ್ತಿಲ್ಲ ದಾಟಿ ಬಾಗಲಂದ ಒಳಗೆ ಹೋಗುತ್ತಿಳು. ಲೋಹಿತ ದೂರ್ಯಾಕೆ ನಿಂತಿದ್ದಿ ವಾಸನಿ ಅಂದವ. ಹೌದು ಹೌದು. ಲೋಹಿತ ಅಂದರ ಅಂದವ. ಹೌದು ಹೌದು. ಹಾದಳು ನೋಡ್ದ ಹೊರಗರೆ ಸತ್ರಾಂಧಾರ ಮಳಿ ಬೀಳಗತ್ತದ. ಹೌದು.
ಮೈ ಮ್ಯಾಗರೆ ಒಂದು ಹನಿ ಡಾಗ ನೀರಿಂದಿಲ್ಲ, ಹೌದು ಕಾಲು ರಾಡಿಲ್ಲ, ಮೈ ರಾಡಿಲ್ಲ, ಏನಿಲ್ಲ. ಹ್ಯಾಂಗ ಬಂದಿ ಲೋಹಿತ, ಹ್ಯಾಂಗ ಬಂದೈತಿ ಕೇಳೋದು. ಹೌದು ಹೌದು ಏನು ಹೇಳ್ದಳು ಲೋಹಿತ? ಓ ಶೆಡ್ಜಿ, ನಿಮ್ದು ಎಷ್ಟು ಕೆಲಸ ಅದ ಅಷ್ಟು ಮುಗಿಸ್ರಿ. ಹೌದು ನೀ ನನಗೆ ಎದಕ್ಕೆ ಕರೆದಿದ್ದಿಲ್ಲಿ? ಅದೆಲ್ಲ ನೀ ಯಾಕೆ ಕೇಳ್ತಿ? ಇಲ್ಲ ಅಂದವ. ಹೌದು ಶೆಡ್ಜಿ ಆನಂದ, ಇಲ್ಲ ಹೇಳಬೇಕು. ಹೇಳದೆ ಅಂದರೆ ನಿನಗೆ ನಾ ಮುಡ್ತಿಲ್ಲ ಅಂದ್ರೆ ಮುಟ್ಟಂಗಿಲ್ಲ ಅಂದವ. ಹೌದು ಹೌದು ಪರೋಪಕಾರಕ್ಕಾಗಿ ನನ್ನ ಶರೀರದ ಮ್ಯಾಗ ಖಬರಿ ಇಲ್ಲಾರದೆ ನಿನಗೆ ಮಾತು ಕೊಟ್ಟು ಉದುರಿ ಬ್ಯಾಳಿ ಬೆಲ್ಲ ಒಯ್ದುದು ನೋಡಿ ಮಹಾತ್ಮರ ಉಂಡುದು ಸಂತೋಷಕ್ಕಾಗಿ ನನ್ನ ಗಂಡನೇ ಹೊತ್ಕೊಂಡು ನಿನ್ನ ಬಲಿ ತಂದು ಬಿಟ್ಟಾನ. ಹೌದು 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 ಎಲ್ಲೇ ನಿನ್ನ ಗಂಡತೆ ಕೇಳ್ದ? ಹೌದು ನನಗೆ ಬಿಟ್ಟಾನ, ಹೋಗಿ ಸಾಧು ಸಂತರ ಕಾಲು ಒತ್ತಲ್ಗತ್ತಾನ. ಹೌದು ಖರೇನು? ಹೌದು ಖರೆ ಹೇಳೋದು ಬಿಡು, ಪಾಂಡುರಂಗನ ಪಾದ ಸಾಕ್ಷಿ ಅಂದಳಕ್ಕಿ. ಹೌದು ಹೌದು ಅವಾಗ ಶೇಡ್ಜಿ ಕಾಮ ತೆಲೆಂದ ಜರ್ನೆ ಜರದ ಪಾದಿಗೆ ಬರ್ತತ್ತೆ. ಯಾಕೆ? ಪರೋಪಕಾರಕ್ಕಾಗಿ ಕಾಶಿ ಪಟ್ಟಣದಾಗ ಕಬೀರನ ಹೆಂಡತಿ ತಮ್ಮ ಧ್ಯೇಯದ ವಿಚಾರ ಮಾಡಲಾರ್ದೆ ಸಾಧು ಸಂತರಿಗೆ ಊಟ ಮಾಡಿಸ್ತಾರಂದ್ರೆ ಧನ್ಯ ಧನ್ಯ ಲೋಹಿತ, ಧನ್ಯ ಧನ್ಯ ಅಂತೇಳಿ ಬಂದು ನೋಡುತ್ತಾನ. ಸಾಧು ಸಂತರ ಕಾಲು ಒತ್ತಿದತ್ತ. ಅವಾಗೆ ತನ್ನ ಧೋತ್ರ ಅಡ್ಡ ಹಾಸಿ ಪ್ರಮಾಣ ಮಾಡದತ್ತ ಶೆಡ್ಜಿ. ಹೌದು ಲೋಹಿತ, ಇವತ್ತಿಗೆ ನಿನಗೆ ನನ್ನ ಹೆತ್ತ ತಾಯಿ ಐತೆ ತಿಳ್ಕೊತ, ಇವತ್ತು ನನ್ನ ಜಾಗ ಏನದ ಅದು ಪಾಂಡುರಂಗನ ಮಠ ಆಗಲೇ ತಿಳ್ಕೊತ್ತ ಬಂಧುಗಳೇ. ಇದು ಶರಣರು ಸಂತರು ಮಾಡೋದು ಪವಾಡದ. ಹೌದು 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 ಇಂಥದ್ದು ನಿಮ್ಮಲ್ಲಿ ಸಿದ್ಧಟಿಗೆ ಆಗ್ಯದ? ಹೌದಾ? ಯಾರು ಮಾಡ್ಯಾರ? ಹೌದು ಬೇಕು. ತನ್ನ ಹೆಂಡತಿ ವಿಚಾರ ಮಾಡಲಿಲ್ಲ, ಪರೋಪಕಾರಕ್ಕಾಗಿ ಸಂತರಿಗೆ ಊಟ ಮಾಡಿಸೋದಕ್ಕಾಗಿ ಸಂತ ಕಬೀರ ತನ್ನ ಹೆಂಡತಿಗೆ ಇನ್ನೊಬ್ಬರ ಕಡೆ ಬೀಳ್ಗತ್ತಾನ. ಇಂಥದ್ದು ಕೆಲಸ ಮಾಡ್ಯಾನವ. ಹೌದು ಹೌದು ಯಾರು ಮಾಡ್ತಾರೀ ಇಂಥದ್ದು? ಹೌದಾ? ಬರೇ ಕಣ್ಣ ಇನ್ನೊಬ್ಬರ ಹೆಂಡ್ರ ಮ್ಯಾಗ ಕಣ್ಣ ದೃಷ್ಟಿ ಹಾಕಿದ್ರೆ ಮುದಕಪ್ಪ ಮಾಸ್ತರ ಹೆಡಗುಡಿಗೆ ಕಟ್ತಾರ, ಕಣ್ಣ ತೆಗಿತಾರ, ಕಣ್ಣ ತೆಗಿತಾರಿಲ್ಲ? ಹೌದು. ಅದಕ್ಕೆ ಹೇಳೋದದ, ಇಂಥದ ಹೆಂಡತಿ ತನ್ನ ಹೆಂಡತಿ ಶೀಲದ ವಿಚಾರ ಮಾಡಲಿಲ್ಲ ಅವ. ಹೌದು. ಇನ್ನೊಂದು ಮಾತು ಹೇಳುತ್ತ, ಏನ್ರಿಪ್ಪ ಅದು? ಸತ್ತವರಿಗೆ ಬದುಕಿಸಿದವ್ರು ಯಾರತ್ತೆ ಕೇಳಿದಿ? ಹೌದು ಹೌದು ಒಂದು ದಿವಸ ಕಾಶಿ ಪಟ್ಟಣದಾಗೆ ಅಲ್ಲೇ ರಾತ್ರಿ 12 ಗಂಟೆ ಟೈಮ್ ಆಗ್ಯದ. ಮನ್ಯಾಗ ಹುಲ್ಗುಣು ಗುಂಪಾದ. ಕಬೀರನ ಹೆಂಡತಿ ಮಗ ಮನೆಗ್ಯಾರ. ಹೌದು. ಅರ್ಧ ಹೊಟ್ಟಿಲಿ ಮನೆಗ್ಯಾರ. ಹೊಟ್ಟಿ ತುಂಬ ರೊಟ್ಟಿ ಇದ್ದಿತ್ತಲ್ಲ. ಹೌದು. ಊಟ ಮಾಡಿ ಮನೆಗಿರು 12 ಗಂಟೆಗೆ ಸಾಧು ಸಂತರು ಬಂದ್ರತ್ತ ದಿಂಡಿ ತಗೊಂಡು ಮನೆಗೆ. ಹೌದು. ಯಾಣ್ರಿ ಹಾಕೋ ಕಬೀರ ಹೊಸ ಭಾಳ ಆಗ್ಯದ ಅಂತೇಳಿ. ಹೌದು ಹೌದು ಏನದ ಕಬೀರ? ಮನ್ಯಾಗ ಬುಟ್ಟ್ಯಾಗ ರೊಟ್ಟಿ ಇಲ್ಲ, ಏನಿಲ್ಲ, ಹ್ಯಾಂಗ ಮಾಡೋದು? ಹೌದು. ಟೈಮ್ ಅರೇ ಭಾಳ ಆಗ್ಯದ. ಶೆಡ್ಜಿ ದುಕಾನ್ದಾಗ ತುಡುಗು ಮಾಡಿ ಬ್ಯಾಳಿ ಬೆಲ್ಲ ತರೋನಂದ್ರು ಅವರು. ಹೌದು ಹೌದು ತುಡುಗು ಮಾಡ್ಯಾಕಿರಿ ತಂದು ಮಹಾತ್ಮರಿಗೆ ಉಣಿಸೋದಂದ್ರು. ಹೌದು. ಮಗನಿಗೆ ತಗೊಂಡು ಹಾದ ಯಾರು? ಕಬೀರದಾಸ. ಶೆಡ್ಜಿ ದುಕಾನ ಒಡೆದ್ರು ರಾತ್ರಿ. ಹೌದು. ದುಕಾನ ತುಡುಗು ಮಾಡಿದ್ರು. ಹೊಳ್ಳಿ ಕಬೀರ್ನಲ್ಲಿ ವಿಚಾರ ಬತ್ತು. ಮಗನಿಗೆ ಹೇಳ್ತಾನ, ಕಮಲ, ನಾವು ತುಡುಗು ಮಾಡಿ ದುಕಾನ್ ಹೊಡೆದಾರೆ ತೊಗೊಂಡು ಹೊಂಟೇವು, ನಮಗೆ ಎಟ್ಟು ಬೇಕು ಅಟ್ಟೆ ಒಯ್ಲಿಗೆತ್ತಿದ್ವಿ, ಹೆಚ್ಚಿಗೆ ಅಂತ ಒಯ್ಲಿತ್ತಿಲ್ಲ. ಹೌದು. ಮತ್ತೊಬ್ಬ ತುಡುಗು ಹುಕ್ಕಂದ್ರೆ ಇಡೀ ಶೆಡ್ಜಿ ದುಕಾನ್ ಎಲ್ಲ ಖುಲ್ಲ ಆಗತ್ತದ. ಹಾಗೆ ಮಾಡೋದು ಬೇಡ, ಅವನಿಗೆ ಎಬ್ಸಿ ಗಬಕ್ಕನೆ ಅಂದವ. ಹೌದು ಹೌದು ನೋಡ್ರಿ ಅಂತ ಭಾವ. ಅವನಿಗೆ ಎಚ್ಚರ ಮಾಡಿ ಬಾ ಅಂದ. ಹೌದು. ಇವ ಹೊರಗೆ ನಿಂತ ದುಕಾನದಂದು ಇನ್ನು ಕಬೀರನ ಮಗ ಕಮಲದಾಸ ಶೆಡ್ಜಿ ಮಂಚದ ಮೇಲೆ ಮನೆಗಿದೆ. ಶೆಡ್ಜಿ ನಿಮ್ಮ ದುಕಾನಿ ಜಾಕತ್ತೆ ಒಳ್ಳುಗತ್ತಿವ. ಹೌದು ಹೌದು ಹಂಗೆ ಶೆಡ್ಜಿ ಅವಸರ ಬಂದ ಕಾರ್ ಹಿಡ್ದ, ಕೈ ಹಿಡಿದು ಹೊರಗೆ ಅಪ್ಪ ಜಗತ್ತಿದ್ದ, ಒಳಗೆ ಶೆಡ್ಜಿ ಜಗತ್ತಿದ್ದ. ಹೌದು. ಒಂದು ವೇಳೆ ನವೇ ತುಡುಗಿಗೆ ಬಂದಿದೆ ಅಂತೇಳಿ ಶೆಡ್ಜಿಗೆ ಗೊತ್ತಾಯ್ತಂದ್ರೆ ನಾಳೆಗೆ ತುಡುಗ ನಮ್ಮ ಮ್ಯಾಗ ಬರ್ತದ. ಹೌದು ಹೌದು ಈ ಕಾಶಿ ಪಟ್ಟಣದಾಗ ನಮ್ಮದು ಹೆಸರ ಉಳ್ಯಾಂಗಿಲ್ಲ. ಹೌದು. ಹರಾಜ್ ಹಾಕ್ತಾರ. ಹೌದು. ಹಿಂಗೆ ಮಾಡಿದ್ರೆ ಹ್ಯಾಂಗ ನನ್ನ ಮಗನಿಗೆ ಕೂನು ಕೊಡಬಾರ್ದು ಅಂತೇಳಿ ತನ್ನ ಮಗನ ಮ್ಯಾಗಿಂದ ಮೋಹ ತೆಗೆದು ಸಂತ ಕಬೀರದಾಸ ತನ್ನ ಮಗನ ಚೆಂಡ ಕಡ್ಕೊಂಡ. ಹೌದು ಹೌದು ಚೆಂಡ ಕಡ್ಕೊಂಡು ಚೆಂಡ ಪಿಶವಿ ಒಳಗಿಟ್ಟು ತನ್ನ ಮನೆಗೆ ಹೋದ. ಹೌದು. ಹೆಂಡತಿಗೆ ಹೇಳ್ತಾನ, ಲೋಹಿತ, ಶೆಡ್ಜಿ ದುಕಾನಾಗ ತುಡುಗು ಮಾಡಿ ಬರುವಾಗ ಬಾಂಜಗಾಡ ಆಗ್ಯದ, ದೊಡ್ಡದೇ ಆದಂಗೆ ಆಗ್ಯದ ಅಂದವ. ಹೌದು ಹೌದು ಬಾಂಜಗಾಡ ದೊಡ್ಡದಾದಂಗೆ ಆಗ್ಯದ. ಹೌದು. ಮಗನ ಚೆಂಡ ಗುರುತು ಹಿಡಿತಾನಂತೇಳಿ ಕಡ್ಕೊಂಡೇ ಬಂದಿದ ಅಂದಾಗ ಕಣ್ಣಾನ ನೀರು ತೆಗಿಲಿಗತ್ತಿಂದ ನಿನ್ನ ಪಾಂಡುರಂಗ ನಾಣ್ಯಾಗೆತ್ತಂದ. ಹೌದು ಹೌದು ಯಾರಿಗೆ? ಹೆಣ್ತಿಗೆ ಅಂದ. ಹೌದು. ಅಳಾದ ನಿಂದ್ರಸಂದ. ಹೌದು. ಇದು ಒಯ್ದು ಒಂದು ಭಗವಾನಿ ಒಳಗೆ ಇಟ್ಟು ನೆಲದ ಮ್ಯಾಗಿಡು. ಹೌದು. ಮಹಾತ್ಮ ರಾತ್ರಿ ಗಂಟೆ ಟೈಮಿಗೆ ಬಂದಾರ, ಅವ್ರಿಗೆ ಮೊದಲು ಊಟ ಮಾಡಿಸುನಂದ. ಹೌದು ಹೌದು ನಕ್ಕೊತ್ತು ಊಟ ಮಾಡಿಸಲ್ಗತ್ರು. ಹೌದು. ಚೆಂಡ ಎಲ್ಲದ? ಚೆಂಡ ನೆಲವಿಗ್ಯದ. ಹೌದು. ಯಾನ ತುಡುಗು ಮಾಡಿ ತಂದಿದ ಎಲ್ಲ ಅಡಿಗೆ ಮಾಡಿ ಉಣಿಸಿದ್ರು, ಆನಂದದಿಂದ ಮಕ್ಕೊಂಡ್ರಿ. ಹೌದು. ಮುಂಜಾನೆ ದಿಂಡಿ ತಗೊಂಡು ಹೋಗೋರಿದ್ರು, ಝಳಕ್ ಮಾಡಿ ಚಾ ಕುಡಿದು ಹೋಗುತ್ತಿದ್ರು. ಭಜನಾ ಮಾಡ್ಕೋತ ಹೋಗುವಾಗ ಸತಿಪತಿಗೆ ಹೇಳ್ತಾರ ಅವರು, ಹೌದು, ಏ ಕಬೀರ ಲೋಹಿತ
ಯಾಕೆ ಹಿಂಗೆ ನಿಂತೀರಿ ನಮ್ಮ ಸಂಗಾಟ ಊರು ದಾಟಿಸಿ ಬರಾಗತ್ತಾರ ನೋಡ್ರಿ ಭಜನಾ ಮಾಡ್ಕೊತ ಊರು ದಾಟುನಂದ್ರು. ಹೌದು ಹೌದು. ಯಾಕಾಗಲ್ಲ ಅಂತೇಳಿ ಎಲ್ಲರ ಭಜನಾ ಮಾಡ್ಲಾಗತ್ರಿ. ಹೊಂಟ್ರು ದಿಂಡಿ ತೊಗೊಂಡು ಭಜನಾ ಮಾಡ್ಕೊತ ದಿಂಡಿ ತಗೊಂಡು ಹೊಂಟ್ರು ಅಗಸಿ ಬಲ್ಲಿ ಬರುವ ಎಳಗ ಶೇಡ್ಜಿ ಚಂಡ ಮಗನ ಚಂಡ ತಗೊಂಡು ಕಬೀರ್ ಏನ್ ಹೋಗಿದ ನೋಡ್ರಿ. ಹೌದು. ಚಂಡ ಇಲ್ಲ ದಂಡ ಇದು ನಾನೇ ಕಡ್ದಿದ ಖುಷಿಗತ್ತೇಳಿ ನನ್ನ ಮ್ಯಾಗ ಫಿರ್ಯಾದಿ ಬಂತತ್ತೇಳಿ ಅವ ಏನು ಮಾಡ್ದ ಆ ಚಂಡ ಇಲ್ಲಾರ ದಂಡ ಅಗಸಿಯಾಗಿ ಬಿಟ್ಟು ಬಂದಿದ ರಾತ್ರಿನೇ ಶೇಡ್ಜಿ. ಹೌದು ಹೌದು. ಇವ್ರು ಭಜನಾ ಮಾಡ್ಕೊತ ಹೋಗುತ್ತಿದ್ರು ಚಂಡ ಇಲ್ಲಾರ ದಂಡ ಎದ್ದು ಟಾಳಿ ಹೊಡಿತಿತ್ತು ಭಜನಾ ಮಾಡೋದು ನೋಡಿ. ವಿಠಲ 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 ಅಂತ ಹೇಳಿ ಇಟ್ಟಲ್ಲ ಅಲ್ಲಕ್ಕೆ ಚಂಡ ಇದ್ದಿತ್ತಲ್ಲ ಅಲ್ಲಿ. ಹೌದಾ. ಸುಮ್ಮ ಟಾಳಿ ಹೊಡಿತಿತ್ತು. ಹೌದು. ಹಾ ಟಾಳಿ ಹೊಡಿತಿತ್ತು. ಅವಾಗ ಆ ಚಂಡ ಇಲ್ಲಾರ ದಂಡ ಟಾಳಿ ಹೊಡಿದು ನೋಡಿ ಕಬೀರನ ಹೆಂಡತಿ ಕಣ್ಣನ ನೀರು ಬರ್ಲಾಗತ್ತ. ಹೌದು ಹೌದು ಹೌದು. ಕಬೀರ್ನ ಹೆಣ್ತಿದ್ ಕಣ್ಣಾಗ ನೀರ. ಅವಾಗ ಹೊಳ್ಳಿ ನೋಡಿದ್ರು ಯಾಕ್ರಿ ರಾತ್ರಿ ಬೆಳತನ ಮಾಯಾ ಪ್ರೀತಿದಿಂದ ಒಳ್ಳೆ ನಗುಮುಖದಿಂದ ಊಟ ಮಾಡಿಸಿರಿ. ಹೌದು. ಬಿಸಿ ನೀರಿಲ್ಲಿ ಝಳಕು ಮಾಡಿಸಿರಿ ಮುಂಜಾಳೆ. ಹೌದು. ಮತ್ತು ನಾಷ್ಟ ಮಾಡಿಸಿ ಮನೆಯಿಂದ ಹೊರಗೆ ಹಾಕುವಾಗ ನಗುತ್ತಿದ್ರಿ ಇಲ್ಲಿ ಬರನ ನಿಮ್ಮ ಕಣ್ಣನ ನೀರು ಯಾಕೆ ಬಂದು. ಹೌದು ಹೌದು. ಏನತ್ತಾರ ಸತಿಪತಿ ಸಂತರ ದಿಂಡಿ ಕೇಳ್ತಾರ. ಹೌದಾ. ಅವಾಗ ಕಬೀರನ ಹೆಂಡತಿ ಹೇಳ್ತಾರೆ ಯಪ್ಪ ರಾತ್ರಿ ನಿಮ್ಗೆ ಉಣಸಾಕಾಲಾಗ ತುಡುಗ ಮಾಡ್ಕೊಂಡು ಬಂದಿದ್ದೆವು ಬರಾಗ ಶೇಡ್ಜಿಗೆ ಕೈಯಾಗ ಸಿಕ್ಕಿದೆವು. ಹೌದು. ನನ್ನ ಮಗನಿಗೆ ಗುರುತಿಗಿರ್ತ ಹಿಡ್ದ ಅಂತೇಳಿ ಚಂಡ ಕಡ್ಕೊಂಡು ಬಂದಿದ ಚಂಡಿಲ್ಲಾರ ದಂಡದ ಅದು ಟಾಳಿ ಹೊಳ್ಳಿಗತ್ತದ ನನ್ನ ಮಗ ಇದ್ದಂದ್ರೆ ಇಟ್ಟಲ 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 ಬಾಯಿ ತುಂಬ ನುಡಿತಿದ್ದಲ್ಲ ಚಂಡಿಲ್ಲ ತಿಳಿ ನನಗೆ ದುಃಖ ಆಗ್ಯದ. ಹೌದು ಹೌದು ಹೌದು. ಏ ಕಬೀರ ಮಹಾತ್ಮರ ನಿನ್ನ ಮನೆಗೆ ಊಟಕ್ಕೆ ಬಂದಿದೆ ಅಂದ್ರೆ ಋಣ ಮುಟ್ಟಿಸಲಾರದೆ ನಾವು ಹೆಂಗೆ ಹೋಗೋದು ಎಲ್ಲದ ಚಂಡ ತಗೊಂಡು ಬಂದ್ರ ಅವರು. ಹೌದು ಹೌದು. ಅವಾಗ ಕಮಲ ಶೇಡ್ಜಿ ಕಬೀರದಾಸನ ಮಡದಿ ಏನ ಲೋಹಿತ ಇದ್ಲು ನೋಡ್ರಿ. ಓಡ್ಕೋತ ಮನೆಗೆ ಬಂದು ನೆಲವಿಂದ ಮ್ಯಾಗ ಭಗವಾನ್ಯಾಗ ಇಟ್ಟುದು ಚಂಡ ಮಗನ ಚಂಡ ತಗೊಂಡು ಓಡ್ಕೋತ ಬಂದಳು. ಹೌದು. ಬಂದು ಮಹಾತ್ಮರ ಕೈಯಾಗ ಕೊಟ್ಟಾಗ ಚಂಡ ಆ ದಂಡ ಇಲ್ಲಾರ ಚಂಡ ಇತ್ತು ನೋಡ್ರಿ. ಆ ದಂಡಿಗೆ ಚಂಡ ಇಟ್ಟು ಜಯ ಪಾಂಡುರಂಗ ಅಂದಾಗ ಹೊಳ್ಳಿ ಮಗ ಜೀವಂತಾಗಿ ಇಟ್ಟಲ 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 ನಾಮ ನುಡಿತಿತ್ತು. ಇದು ಸಂತರು ಶರಣರು ಮಾಡೋದು ಪವಾಡದ. ಹೌದು ಹೌದು. ಯಾರು ಮಾಡೋದದ? ಶರಣರು. ಇದು ಬ್ಯಾಡ ಇನ್ನೊಂದು ಮಾತು ಹೇಳ್ತಾ ಕೇಳ್ರಿ. ಬದಾಮಿ ಬನಶಂಕರಿ ತಾಯಿ ಜಾತ್ರೆ ಒಳಗ ಹೌದಾ ನವಲಗುಂದ ನಾಗಲಿಂಗ ಅಜ್ಜ ಅಂತೇಳಿ ಒಬ್ಬರು ಶರಣರಾಗಿ ಹೋಗ್ಯಾರ. ಹೌದು ಹೌದು. ನವಲಗುಂದದು ನಾಗಲಿಂಗ ಮುತ್ಯ ಅಂತೇಳಿ ಶರಣರಾಗಿ ಹೋಗ್ಯಾರ. ಹೌದಾ. ಅವರ ಕೈಯಾಗ ಶಿಷ್ಯರಿದ್ರು ಕೆಲವು ಮಂದಿ. ಅದ್ರೊಳಗೆ ತವನಪ್ಪ ಅಂತೇಳಿ ಒಬ್ಬ ಸಂಸಾರಿಕ್ಕಿದ್ದ. ಹೌದು ಹೌದು. ಅವ ಸಂಸಾರಿ ಶಿಷ್ಯಿದ್ದ. ಹೌದಾ. ಆ ಮುತ್ಯಂದೆ ಹಗಲಿರುಳು ಭಕ್ತಿ ಮಾಡ್ತಿದ್ದ. ನಾಗಲಿಂಗ ಮುತ್ಯನ ಶಿಷ್ಯ ತವನಪ್ಪ ಬದಾಮಿ ಬನಶಂಕರಿ ತಾಯಿ ಜಾತ್ರೆ ಒಳಗೆ 1 ಲಕ್ಷ ಖರ್ಚು ಮಾಡಿ ಭಾಂಡ್ಯ ದುಕಾನ್ ಇಟ್ಟಾನ. ಹೌದು. 1 ಲಕ್ಷದಟ್ಟೆಲ್ಲ ಭಾಂಡ್ಯ ತುಂಬ್ಯಾನ್ರಿ ದುಕಾನ್ದಾಗ. ಹೌದು. ಎಷ್ಟೋ ಮಂದಿಗೆ ಬರ್ರಿ ಭಾಂಡ್ಯ ಒಯ್ಯಿರಿ ಅಂದ್ರೆ ವ್ಯಾಪಾರಿ ಆಗಲಾಗಿತ್ತು ರೀ. ಹೌದು ಹೌದು. ಯಾರು ತೋಲಾಗಿದ್ರು. ನಾಗಲಿಂಗ ಮುತ್ಯ ಬದಾಮಿ ಬನಶಂಕರಿ ತಾಯಿ ದರ್ಶನಕ್ಕೆ ತಿಳಿ ಬಂದಿರು. ಹೌದು ಹೌದು. ತಾಯಿ ದರ್ಶನ ಮಾಡ್ಕೊಂಡು ಎಲ್ಲ ಜಾತ್ರೆ ತಿರುಗಾಡಿ ನೋಡ್ಬೇಕಂತೇಳಿ ನಾಗಲಿಂಗ ಮುತ್ಯ ತಿರುಗುತ್ತಿದ್ರತ್ತ. ಹೌದು. ತವನಪ್ಪ ಏನು ಭಾಂಡ್ಯದ ದುಕಾನದಾಗ ಕೂತಿದ ಗಲ್ಲದ ಮ್ಯಾಗ. ಹೌದು ಹೌದು. ನೋಡ್ದ ಏ ಮಗನ ತವನೆ ಯಾನು ಹುಡಿದ ಬನಶಂಕರಿ ತಾಯಿ ಜಾತ್ರೆಯಾಗ ಅಂದ. ಹೌದು ಹೌದು. ಏನತ್ತ ನೀವು? ಯಪ್ಪ ನಿಮ್ಮ ಆಶೀರ್ವಾದದಿಂದ ಭಾಂಡ್ಯ ದುಕಾನ್ ಇಟ್ಟಿದ ನಾವು. ಹೌದು ಹೌದು. ಏನಾಗ್ಯದಿಲ್ಲ ವ್ಯಾಪಾರ? ಮಗನ ವ್ಯಾಪಾರ ತೆಗೆದಿಲ್ಲ. ಹೌದು. ಏನ ಇಲ್ಲಪ್ಪ ಅಂದವ. ಹೌದು. ನಿನ್ನ ಮಾಡಕ್ಕೆ ಬರಲ್ಲ ಮಗನ ಹೊರಗೆ ಸರಿ ನಾಲ್ಕು ತಂದವ. ಹೌದಾ. ಹೊರಗೆ ಬಾ ಅಂದ. ತವನಪ್ಪ ಹೊರಗೆ ಬಂದ ನಿತ್ತ ಗಲ್ಲದ ಮ್ಯಾಗ ಯಾನು ಕುರ್ಚಿತ್ತು. ಕುರ್ಚಿ ಮ್ಯಾಗ ಯಾರು ನಾಗಲಿಂಗ ಮುತ್ಯ ಹೋಗಿ ಕೂತರು. ಹೌದು ಹೌದು. ಹೆಣ್ಮಕ್ಳೆಲ್ಲ ಜಾತ್ರೆಗೆ ನಾಳೆಗೆ ಗುಡ್ಡದ ಜಾತ್ರೆ ಅದು ಬಂದದ್ರಿ. ಅದನ್ನು ಸನಿ ಜಾತ್ರೆಯಾಗ ಹ್ಯಾಂಗ ತಿರುಗಾಡ್ತಿದ್ರು ಹೆಣ್ಮಕ್ಳು ಗಂಡಾಳ ಹಂಗ ಎಷ್ಟೋ ಮಂದಿ ತಿರುಗಾಡ್ತಿದ್ರು. ಹೌದು. ಕೈ ಮಾಡಿ ಕರಿಲಿಗತ್ರು ಮುತ್ಯ ನಾಗಲಿಂಗ ಮುತ್ಯ ಹೆಣ್ಮಕ್ಳಿಗೆ. ಏನತ್ತ? ಬಾ ಇಲ್ವಾ ಹೆಣ್ಮಕ್ಳು ಬರಾಕಿ ನಿನ್ನ ಮನ್ಯಾಗ ಸ್ಟೀಲ್ ಟಾಕಿ ಅದು ಇಲ್ಲಪ್ಪ ವೈ ರೊಕ್ಕಿಲ್ಲ ರೂಪಾಯಿ ಸುಮ್ಮ ಒಯ್. ಹೌದು. ನಿಮ್ಮ ಮನೆ ಹಂಡೆ ಅದೇನು ಇಲ್ಲ ಒಯ್. ನಿನ್ನ ಮನ್ಯಾಗ ತೆವೆ ಅದೇನು ಇಲ್ಲ ಒಯ್. ಎಲ್ಲರಿಗೆ ಒಂದೇ ತಾಸು ನಾವು 1 ಲಕ್ಷ ರೂಪಾಯಿ ಭಾಂಡ್ಯ ದುಕಾನ ಖುಲ್ಲಾ ಮಾಡಿದ್ರು. ಮೋಕಳ ಐತ್ರಿ. ಹೌದು. ಮಗನ ತವನೆ ಬಾ ಒಳಗ ಖುಲ್ಲಾಗ್ಯದ ಬಂದ. ಹ್ಯಾಂಗ ಮಗನ ತವನೆ ಹೆಂಗೈತಿ ವ್ಯಾಪಾರ? ಯಪ್ಪ ಯಾನು ಭಾರಿ ಐತ ಅಂದವ. ಹೌದು ಹೌದು. ನನ್ನ ಕೈಲಿ ಆಗಿತ್ತಲ್ಲ ನೀ ವ್ಯಾಪಾರ ಮಾಡಿದ್ ಭಾಳ ಭಾರಿ ಐತಪ್ಪ ಅಂದವ. ಹೌದು ಹೌದು. ಮಗನ ಹಿಂಗೆ ಮಾಡೋದಿರ್ತದೆ ವ್ಯಾಪಾರ ಅಂದವ. ಹೌದಾ. ಈಗ ಹೆಂಗೆ ಮಾಡೋದು ನೀ ಹ್ಯಾಂಗೆ ಹೇಳ್ತಿ ಹ್ಯಾಂಗಂದ. ಹೌದು. ಒಂದು ಅರಿವಿ ತೊಗೊಂಡ್ರಿ ದೊಡ್ಡದು. ಹೌದು. 1ರದ 2 ಹರಿದ್ರಿ. ಹೌದು. ಇದು 4 ಕಾಲಿನ ಜೋಳಿಗೆ ಮಾಡು. ನಾವೊಂದು ಮಾಡ್ತ ನೀವೊಂದು ಮಾಡು.
ಈ ಓಣಿ ಹಿಡಿದು ನಾ ಬೇಡ್ಕೋತ ಬರ್ತಾನೆ, ಈ ಓಣಿದಿಂದ ಬೇಡ್ಕೋತ ಬಾ. ಊರ್ ಹೊರಗೆ ಒಂದು ದೊಡ್ಡ ಬೈನಿ ಗಿಡ ಅದ, ಹೌದು ನೆಳ್ಳದಲ್ಲಿ ಬಾಯಿ ತೆಳಗ. ಹೌದು ಆ ನೆಳ ಕೂತು ಊಟ ಮಾಡೋಣ ಮಗನ ಅಂದ. ಹೌದು ಹ್ಞೂ ಯಪ್ಪ ಅಂದಿವ. ಹೌದು ತವನಪ್ಪ ತಿರುಗಾಡ್ಕೊಂಡು ಒಂದು ಓಣ್ಯಾನ ಹಿಂಗೆಲ್ಲ ರೊಟ್ಟಿ ತೊಗೊಂಡು ಬಂದು, ಯಾರು ಚಜ್ಜಿ ರೊಟ್ಟಿ ಕೊಟ್ರಿ, ಎರಡು ಜಾಳದ ರೊಟ್ಟಿ ಕೊಟ್ರಿ, ಹಿಂಗೆಲ್ಲ ತಗೊಂಡ. ಹೌದು ಈ ಕಡೆ ನಾಗಲಿಂಗ ಮುತ್ತಿ ಎಲ್ಲ ತಗೊಂಡ. ಹೌದು ಇಬ್ಬರು ಬಂದ್ರಿ, ಇಬ್ಬರು ಜೋಳಿ ತುಂಬಿತು, ಇಬ್ಬರು ಜೋಳಿಗೆ ತುಂಬಿತು. ಹೌದಾ ಜೋಳಿಗೆ ತುಂಬಿತು. ಖರೆ ತವನಪ್ಪನ ಮನಸ್ಸದಾಗ ಕಸರು ಏನು ಬರಲಿಲ್ಲ. ಹೌದು ಹೌದು ನಕ್ಕೊತ್ತೆ ಇರ್ತಿದ್ದ, ₹1,00,000 ಭಾಂಡ ದುಕಾನ ಖುಲ್ಲಾಗ್ಯದ ಅಂದ್ರೆ ವಿಚಾರ ಮಾಡಲಿಲ್ಲ ಅವ. ಏನು ವಿಚಾರ ಇಲ್ಲ. ತವನೇ ಮಗನ ಕಾಲು ತಕೊಂಡು ಬಾ. ಕಾಲು ತಕೊಂಡಿವನು. ನಾಗಲಿಂಗ ಮುತ್ಯ ಬಾಯಾಗಿ ಇಳ್ದ. ಹೌದು ಇವ ಕಾಲು ತಕೊಂಡ. ತವನಪ್ಪ ಕಾಲು ತಕೊಂಡ ಮಾರಿ ವರ್ಷಗೊತ್ತು ಬಂದು ಇನ್ನು ರೊಟ್ಟಿ ತನ್ನ ಜೋಳಿಗೆಂದು ರೊಟ್ಟಿ ತೆಗೆದು ನೋಡ್ಬೇಕತ್ತೇಳಿ, ಉಣ್ಬೇಕತ್ತೇಳಿ ಕೈ ಹಾಕಿ ತೆಗಿತಾನ. ಬಂಗಾರ ರೊಟ್ಟಿ ಆಗ್ಯದ ಬಂಧುಗಳೇ. ಹೌದು 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 ಬಂಗಾರ ರೊಟ್ಟಿ, ಚಜ್ಜದ ಜೋಳದ ರೊಟ್ಟಿ ಹೋಗಿ ಬಂಗಾರ ರೊಟ್ಟಿ ಆಗ್ಯದ ಯಪ್ಪ ಅನ್ನವ. ಹೌದಾ ಯಾಕ ಮಗನ ಏನಾತು? ಜಾಳದ ಚಜ್ಜಿದ ರೊಟ್ಟಿ ಹೋಗಿ ಯಪ್ಪ ಬಂಗಾರ ರೊಟ್ಟಿ ಆಗ್ಯದ. ಮಗನ ನಿನ್ನ ಭಾವ ಬಂಗಾರ ಅದ, ಅದಕ್ಕೆ ರೊಟ್ಟಿ ಬಂಗಾರ ಆಗ್ಯದ ತಿಳಿದತ್ತು ಮುತ್ಯ. ಹೌದು ಹೌದು ಶರಣರಲ್ಲಿ ಸಂತರಲ್ಲಿ ಇಂಥ ತಾಕತ್ತದ. ತವನಪ್ಪ ದುಃಖಿ ಆಗಬಾರದಂತೇಳಿ ಮಾಯ ರೂಪದಿಂದ ನಾಗಲಿಂಗ ಮುತ್ಯ ಮಾಡುದು ಪವಾಡಿದು. ಹೌದು ಹೌದು ಇದು ಯಾರು ಮಾಡ್ಯಾರತಿ? ಯಾರು ಮಾಡಿದ್ರು? ಶರಣರು. ನಾಗಲಿಂಗ ಅಜ್ಜ ದೊಡ್ಡ ಶರಣರಾಗಿ ಹೋದ್ರು. ಹೌದಾ ಅವರು ಮಾಡೋದದ. ಹೌದು ಹೌದು ಇನ್ನು ನಮ್ಮ ಸಿದ್ದಪ್ಪ ಮುತ್ಯನ ಒಂದು ದೃಷ್ಟಾಂತ ಹೇಳೋದು ಲಕ್ಷ ಇಡ್ರಿ. ಹೌದು ಹೌದು ಇವತ್ತು ಪುಣ್ಯತಿಥಿ ನನ್ನ ಅರಿಕೇರಿ ಸಿದ್ದಪ್ಪ ಮುತ್ಯಂದು ಪುಣ್ಯತಿಥಿ ಕಾರ್ಯಕ್ರಮದ ಇದು. ಹೌದು ಹೌದು ಪುಣ್ಯ ಆರಾಧನೆ ಅದಲ್ರಿ. ಹೌದಾ ज्यांची खावी भाकरी त्यांची करावी ಚಾಕ್ರಿ. ಹೌದು ಹೌದು ಹೀಗಂದ್ರೆ ಏನ್ರಿಪ್ಪ? ಸಂತ ಶಿರೋಮಣಿಯಲ್ಲಿ ಹೌದಾ ಮಹಾರಾಷ್ಟ್ರದ ಸಂತನಾದಂಥ ತುಕಾರಾಮ್ ಮಹಾರಾಜರು ಹೇಳ್ಯಾರ. ಏನು ಹೇಳಿದ್ರು? ಯಾರು ಊಟ ಉಣ್ತಿ ಅವ್ರದ್ದು ಒಂದು ಸ್ವಲ್ಪ ಹೇಳತ್ತ. ಹೌದು ಹೌದು ಅವರಲ್ಲೇ ದುಡುಕಿ ಮಾಡು. ಅವ್ರ ನಾಮ ಹೊಗಳು. ನಾಯಿ ಮಾಲಕ್ಕನ ಮನ್ಯಾಗ ಒಂದೇ ರೊಟ್ಟಿ ಉಣ್ತದ, ಕರೆ 24 ತಾಸು ಮನೆ ಬಿಟ್ಟು ಅಳಗಾಡಂಗಿಲ್ಲ, ಮನೆ ಕೌಲು ಮಾಡ್ತದ. ಹೌದು ಹೌದು ಅರೇ ಹುಚ್ಚ, ಮಹಾತ್ಮರ ಮಠದಾಗ ನೀ ಶರಣರ ಸಂತರ ಮಠದೊಳಗೆ ನೀವು ಒಂದು ರೊಟ್ಟಿ ಅವ್ರ ಹೆಸರಲ್ಲಿ ಊಟ ಮಾಡಿದೆ ಅಂದ್ರೆ ಅವ್ರದ್ದು ಒಂದು ಸ್ವಲ್ಪ ಹೊಗಳು ಅಂತ ಹೇಳ್ತಾರೆ. ಹೌದು ಹೌದು ಹೌದಲ್ಲ? ಹೌದು ಅದಕ್ಕೆ ನನ್ನ ಅರಿಕೆರೆ ಸಿದ್ದಪ್ಪ ಮುತ್ಯನ ಒಂದು ಪವಾಡ್ ಹೇಳುದದ. ಹೌದು ಹೌದು ಏನು ಹೇಳಿದ್ರಿಪ್ಪ? ಅರಿಕೆರಿ ಒಡೆಯಾರ ಮನತನದಾಗ ಹುಟ್ಟಿ ಬಂದರು. ಹೌದಾ ಯಾರು? ಸಿದ್ದಪ್ಪ ಮುತ್ಯ ಅವರು. ಸಿದ್ದಪ್ಪ ಮುತ್ಯ. ಹೌದು ಹೌದಿಲ್ಲ? ಹೌದು ಸಿದ್ದಪ್ಪ ಮುತ್ಯನ ಬಲ್ಲಿ ಒಂದು ಕುದುರೆ ಇತ್ತು. ಹೌದು ಹೌದು ಕುದುರೆ ಹೆಸರು ಪದ್ಮಾವತಿ ಅಂತೇಳಿ ಹೆಸರು ಇಟ್ಟಿರು. ಹೌದು ಅದರ ಬೆನ್ನಿನ ಮ್ಯಾಗ ತಡಿ ಹಾಕಿ ಅಥವಾ ಗೊಂಗಡಿ ಹಾಕಿ ಮ್ಯಾಗ ಕೈ ಇಟ್ಟಂದ್ರೆ ಡಬ್ಬದ ಮ್ಯಾಗ ಯವ್ವ ಇವತ್ತು ಪ್ರಯಾಣಿ ಯಾಕಡೆ ಅವ್ವನೇನ ಕುದುರೆಗೆ, ಯಾಕಂದ್ರೆ ಪದ್ಮಾವತಿ ಹೆಸರು ಇಟ್ಟಿದತ್ತೇಳಿ ಯವ್ವನೇನ ಅವರು. ಹೌದು ಹೌದು ಯವ್ವ ಇವತ್ತು ಯಾಕಡೆ ಹೋಗೋದು ಅಂತೇಳಿ ಬರೇ ಕುದುರೆ ಕೇಳಿದ್ರೆ ಬಲಿಕಿನ ಕಾಲ ಎತ್ತಿ ಚಿನ್ನ ಮಾಡ್ತಿತ್ತು ಪದ್ಮಾವತಿ ಕುದುರೆ. ಹೌದು ಹೌದು ಕುದುರೆ ಹೆಸರೇ ಪದ್ಮಾವತಿ. ಹೌದಾ ಈ ದಿಕ್ಕಿಗೆ ಹೋಗೋದಂತೇಳಿ ಚಿನ್ನ ಮಾಡೋಣ. ಸಿದ್ದಪ್ಪ ಮತ್ತೆ ಅದೇ ದಿಕ್ಕಿಗೆ ಸಂಚಾರ ಮಾಡ್ಕೋತ ಹೋಗವ್ರಿ. ಹೌದು ಹೌದು ಒಂದು ದಿನ ಯಾರನ್ನ ಮಾಡ್ಯಾರ? ಏನು ಮಾಡಿದ್ರು? ಇದೇ ಶಿಗುಣಿಸಿ ಊರ. ಹೌದಾ ಯಾವುದು? ಶಿಗುಣಿಸಿ, ವಿಜಾಪುರ ಜಿಲ್ಲಾ. ಹೌದು ಶಿಗುಣಿಸಿ ಊರಿಗೆ ಚಿನ್ನ ಮಾಡಿತ್ತು. ಆ ಊರ ಕಡೆ ಹೋಗಿ ಹನುಮಪ್ಪನ ಗುಡಿಯಾಗ ಸಿದ್ದಪ್ಪ ಮುತ್ಯ ನಡ್ಕೋತ ಹೋಗೋಕ್ಕಿಂತ ಮೊದಲೇ ಯಾರು? ಬಬಲಾದಿ ಸದಾಶಿವ ಮುತ್ಯ ಅವರು. ಬಬಲಾದಿ ಚಿಕ್ಕಯ್ಯನವರು. ಹೌದು ಸದಾಶಿವ ಮುತ್ಯನ ಮಠದ ಉತ್ತರಾಧಿಕಾರಿ ಯಾರು? ಚಿಕ್ಕಯ್ಯನವರು. ಹೌದು ಹೌದು ಚಿಕ್ಕಯ್ಯನವರು ಹೋಗಿ ಕೂತಿರು. ಹೌದಾ ಹೋಗಿ ಕೂತ ಬಳಕ ಅಲ್ಲಿ ಬಡಿಗ್ಯಾರ ಮನತಾನದೊಳಗೆ ತವನಪ್ಪ ತಿಳಾಗಿ ಹೋಗ್ಯಾನ ಬಬಲಾದ್ಯಾಗ. ಹೌದಾ ಎಲ್ಲಿ? ಶಿಗುಣಿಸ್ಯಾಗ. ಹೌದು ಹೌದು ಶಿಗುಣಿಸ್ಯಾಗ ಬಡಗ ಇದ್ದ ಕರೆ ಎಲ್ಲ ಬಡಗತನ ಕೆಲಸ ಮಾಡ್ತಿದ್ದ. ಹೌದು ಯಾರು ಕೊಟ್ರೆ ತೋತಿದ, ಯಾರು ಕೊಡ್ಲಿಕ್ಕೆ ತೋತಿದ, ಖರೆ ಅವನ ಗುಣ ಒಳ್ಳೇದಿತ್ತು. ಹೌದು ಅವ ತವನಪ್ಪ ಅವನ ಹೆಸರ. ಹೌದಾ ಮಹಾತ್ಮರು ಬಂದದ ಒಬ್ಬರು ಹೇಳಿರ ಅವನಿಗೆ. ಹೌದು ಬಬಲಾದಿ ಚಿಕ್ಕಯ್ಯನವ್ರು ಬಂದಾರ ಅಂತೇಳಿ. ಹೌದು ಮಹಾತ್ಮರ ನಮ್ಮ ಊರ ತನ ಬಂದಾರ ಅಂತೇಳಿ ತನ್ನ ಹೆಂಡತಿಗೆ ಹೇಳ್ತಾನ. ಏನತ್ತ? ಪಂಚಾಮೃತ ಅಡಿಗೆ ತಯಾರು ಮಾಡು, ಮಹಾತ್ಮರಿಗೆ ಮನೆ ಕರೆಸ್ತು ಊಟ ಮಾಡಿಸು ನಂದ. ಹೌದು ಹೌದು ಯಾಕಾಗಲ್ಲ ಅಂತೇಳಿ ಹೆಣ್ಮಗಳು ಹೌದು ಹಸಿ ಮಡಿದಿಂದ ಅಡಿಗೆ ತಯಾರು ಮಾಡಿದಳು ಹೌದು ಊಟಕ್ಕಂತೇಳಿ. ಹೌದು ಆದಳು ಹನುಮಪ್ಪನ ಗುಡಿಯಾಗ ಹೋಗುತ್ತಾನ. ಈ ತವನಪ್ಪ ಹೋಗುತ್ತಾನ, ಚಿಕ್ಕಯ್ಯನವ್ರು ಕೂತಿರತ್ತ. ಯಪ್ಪ ನಮಸ್ಕಾರದಂದ. ಹೌದು ಬಾರೋ ತವನೇ ಬಾ. ಹೌದು ಯಪ್ಪ ನಡ್ರಿ ಮನೆಗೆ ಅಂದ್ರೆ ಅವರು. ಹೌದು ಅದಕ್ಕೆ
ಏನಿಲ್ಲ ನಮ್ಮ ಮನೆಗೆ ಬಿನ್ನದಪ್ಪ ಊಟಕ್ಕೆ ನಡ್ರಿ ಅಂದ್ರು. ಹೌದು ಹೌದು ನೀ ನಡಿ ಮಗನ ಬರ್ತಾ ಅಂದ್ರ ಅವ್ರು. ಹೌದು ತವನಪ್ಪ ಮುಂದಾದ, ಚಿಕ್ಕಯ್ಯನವ್ರು ಹಿಂದಾದರು. ಹೌದು ಬಡಗ್ಯಾರ ಮನತಾನದೊಳಗೆ ಹೌದಾ ತವನಪ್ಪನ ಮನೆಗೆ ಚಿಕ್ಕಯ್ಯನವ್ರು ಕಾಲಿಟ್ರು. ಹೌದು ಹೌದು ಪಾದ ತೊಳೆದು ಪಾದ ಪೂಜೆ ಮಾಡಿದ್ರು ಸತಿಪತಿ ಕೂಡಿ. ಹೌದು ಆರತಿ ಬೆಳಗ್ಗೆ ಮಣಿ ಮ್ಯಾಗ ಕುಂಡ್ರಸಿದ್ರು, ಅಡ್ಡುಣಿಗಿಟ್ಟು ಪಂಚಾಮೃತ ಎಡಿ ತಂದಿಟ್ರು. ಹೌದು ಊಟ ಮಾಡಿದ್ರು ಚಿಕ್ಕಯ್ಯನವರು. ಹೌದು ಬಬಲಾದಿ ಮಠದಲ್ಲಿ ಶರಣರಾಗಿ ಹೋದ್ರು ಅವರು. ಹೌದಾ ಸದಾಶಿವ ಮುತ್ಯ ಕಂಡ ಕನಸ ಉಂಡು ಊಟ ಹಿಂದಾಗುದು ಮುಂದಾಗುದು ಎಲ್ಲ ಹೇಳ್ತಿದ್ರು. ಹೌದು ಹೌದು ಬಬಲಾದಿ ಮುತ್ಯ ಬೆಂಕಿ ಬಬಲಾದಿ ಅಂತೇಳಿ ಕರೆದಾರ. ಯಾರು ಬಬಲಾದಿ ಮುತ್ಯಾಗ ಹುಜುತ್ ಹಾಕುದು ಕೂತಾಗಿಲ್ಲ. ಹೌದಾ ಅಂತ ಬಬಲಾದಿ ಚಿಕ್ಕಯ್ಯನವರು ಹೋಗ್ಯಾರ ಎಲ್ಲಿ? ಶಿಗುಣಿಸಿ ಊರಿಗೆ. ಶೀಗುಣಿಸಿ ಊರಿಗೆ. ಹೌದು ಬಬಲಾದಿ ಚಿಕ್ಕಯ್ಯನವರು ಶೀಗಣಿಸಿ ಊರಿಗೆ ಹೋಗ್ಯಾರ. ಅವರ ಮನೆಗೆ ಹೋಗಿ ಊಟ ಮಾಡಿದ್ರು. ಹೌದು ಊಟ ಮಾಡಿದ ಬಳಕ ಕೈ ತಗೊಂಡ ಬಳಕ ಮಹಾತ್ಮರು ಮನೆಗೆ ಬಂದು ಊಟ ಮಾಡ್ಯಾರ ಅಂದ್ರೆ ಖುಲ್ಲ ಕೈಲಿ ಹಚ್ಚುಟಬಾರ್ದು ಅಂತೇಳಿ ಚಿಕ್ಕಯ್ಯನವರು ಜೋಳಿಯಾಗ ತನ್ನ ತಿಳಿದಟ್ಟು ದಕ್ಷಿಣ ಇಟ್ಟ. ಹೌದು ಸತಿಪತಿ ಕೂಡಿ ನಮಸ್ಕಾರ ಮಾಡಿದ್ರು. ಚಿಕ್ಕಯ್ಯನವ್ರು ಹೋಗಾಗ ಸುಮ್ಮ ಹೋಗಲಿಲ್ಲ. ಏನು ಮಾಡಿದ್ರು? ಚಿಕ್ಕಯ್ಯನವ್ರು ಹೋಗಾಗ ಸುಮ್ಮ ಹೋಗಲಿಲ್ಲ. ಒಂದು ಮಾತು ಹೇಳ್ತಾರ. ಏನು ಹೇಳಿದ್ರು? ಅಲ್ಲೋ ಮಗನ ಬಡಿಗ್ಯಾ ಬಡಿಗ್ಯಾ ಮಾಯಾ ಪ್ರೀತಿದಿಂದ ಊಟ ಮಾಡಿಸಿದ್ರಿ. ಮಹಾತ್ಮರ ಬಂದಾರ ಅಂತೇಳಿ ಮನೆಗೆ ಪಾದ ಪೂಜೆ ಮಾಡಿಕೊಂಡು ಊಟ ಮಾಡಿಸಿದಿ. ಹೋಗಾಗ ದಕ್ಷಿಣ ಕೊಟ್ಟಿ ಕರೆ ಉಗಾದಿ ಹಬ್ಬದ ದಿವಸ ಹಗಲು ಬಾರಾಕ ಮಗನ ನಿನ್ನ ಮನೆಗೆ ಬೆಂಕಿ ಹತ್ತದ ನೋಡತ್ತೆ ಅಟ್ ಹೇಳಿ ಹೋದ್ರು. ಹೌದು 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 ನೋಡ್ರಿ ಹೆಂಗಾಗಿರ್ಬೇಕು ಸತಿಪತಿಗೆ. ಮುಗುಲು ಕಡ್ದ ಮೈ ಮ್ಯಾಗ ಬಿದ್ದಂಗೈತಿ. ಯಾಕರೆ ಮನೆಗೆ ಮಹಾತ್ಮರಿಗೆ ತಂದಿದೆ ಅಂದಂಗೈತ್ರಿ. ಹೌದು ಹೌದು ಹೋಗಿ ಅರ್ಧ ಗಂಟೆ ಒಂದು ತಾಸಿನೊಳಗೆ ಪದ್ಮಾವತಿ ಕುದುರೆ ತಗೊಂಡು. ಹೌದಾ ಸಿದ್ದಪ್ಪ ಮಹಾರಾಜರು ಪದ್ಮಾವತಿಯನ್ನು ಕುದುರೆ ತಗೊಂಡು ನಾನು ಅರಿಕೇರಿ ಸಿದ್ದಪ್ಪ ಮುತ್ಯ ಅದೇ ಶೇಗುಣಿಸಿ ಊರಿಗೆ ಹೋಗಿ ಹಣಮಪ್ಪನ ಗುಡಿಯಾಗ ಕೂತಾರ. ಹೌದು ಹೌದು ಇದು ಸುದ್ದಿನೂ ಹೋಯ್ತ್ರಿ ಅವನಿಗೆ. ಹೌದು ಯಾರಿಗೆ? ತವನಪ್ಪಗ. ಹೌದು ಓಡ್ಕೋತೆ ಬಂದವ. ಹೌದು ಡಕ್ಕನಿ ಪಾದ ಹಿಡ್ದಯಪ್ಪ ಮಹಾತ್ಮರು ಕರಿಲಾರದೆ ನಮ್ಮ ಊರಿಗೆ ಬಂದಿರಿ ಅಂದ್ರ ಬಡೂರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗ ಆಗ್ಯದಪ್ಪ. ನಡ್ರಿ ನನ್ನ ಮನೆ ಒಳಗೆ ಬಿನ್ನದ ಊಟ ಮಾಡಿ ಬರಾಗತ್ತೀರಿ. ಹೌದು ಹೌದು ಯಾಕಾಗಲ್ಲ ನಡಿ ಮಗನ ಅಂದ್ರ ಅವರು. ಹೌದು ಸಿದ್ದಪ್ಪ ಮುತ್ಯ ಅವನ ಜೊತೆ ಹಂಗೆ ಹೋದರು. ಹೌದು ಕುದುರೆ ಹೊರಗೆ ಕಟ್ಟಿದ್ರು. ಕಟ್ಟಿ ಪಾದ ಪೂಜೆ ಇತ್ತು. ಒಳಗೆ ಮಣಿ ಹಾಕಿದ್ರು. ಕೂತ್ರಿ. ಹೌದು ಆರತಿ ಮಾಡಿದ್ರು, ಪೂಜೆ ಮಾಡಿದ್ರು. ಹೌದಾ ಮಣಿ ಮ್ಯಾಗ ಕೂತ ಬಳಕ ಸತಿಪತಿ ಅಡ್ಡುಣಿಗೆ ತಂದಿಟ್ಟು ಪಂಚಾಮೃತ ಎಡಿ ಇಟ್ಟರು. ಊಟ ಮಾಡಿದ್ರು. ಊಟ ಮಾಡಿದ ಬಳಕ ಕೈ ತಕೊಂಡ ಬಳಕ ತಾಟ ಸರಿಸಿದ್ರು. ಇನ್ನು ಇವ್ರಿಗೂ ತಿಳಿದಟ್ಟು ಜೋಳಿಗ್ಯಾಗ ಮಹಾತ್ಮರಿಗೆ ಏನಾರೇ ನೀಡಬೇಕಂತೇಳಿ ತಿಳಿದಟ್ಟು ದಕ್ಷಿಣ ಕೊಟ್ಟರು. ಹೌದು ಕೊಟ್ಟು ಸತಿಪತಿ ಕೂಡಿ ಕಾಲು ಬೀಳುತ್ತಿದ್ರು. ಯಾರಿಗೆ? ಅರಿಕೆರೆ ಸಿದ್ದಪ್ಪ ಮುತ್ಯಾಗ ಕಣ್ಣಾನ 2 ಹನಿ ನೀರ ಸಿದ್ದಪ್ಪ ಮುತ್ಯನ ಪಾದಿನ ಮ್ಯಾಗ ಬೀಳುಗತ್ತು ಹತ್ರಿ. ಹೌದು 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 ಗಂಡ ಹೆಂಡತಿ ಕಣ್ಣಾನ ನೀರ ಸಿದ್ದಪ್ಪ ಮುತ್ತ ಅವ್ರ ಪಾದ ಮ್ಯಾಗ ಬೀಳಕತ್ತು. ಅವಾಗ ಸಿದ್ದಪ್ಪ ಮುತ್ಯ ತಾನೆ ಯಾಕೋ ಮಗನ ಬಡಿಗ ಮಾಯಾ ಪ್ರೀತಿದಿಂದ ಮಹಾತ್ಮರು ಇವತ್ತು ನಿಮ್ಮ ಊರಿಗೆ ಬಂದಾರಂತೇಳಿ ನಮಗೆ ಮನೆಗೆ ಕರೆಸಿ ಊಟ ಮಾಡಿಸಿದ ಮಗನ. ನಗನಗತ್ತ ಊಟ ಮಾಡಿಸಿದೆ. ಕಾಲು ಬೀಳುವಾಗ ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡುವಾಗ ನಿನ್ನ ಕಣ್ಣಾನ ನೀರು ಯಾಕೋ? ಹೌದು ಹೌದು ಏನತ್ತಾರ ಸತಿಪತಿ? ಅಪ್ಪ ನೀವು ಬರೋಕ್ಕಿಂತ ಮುಂಚಿತವಾಗಿ ಒಂದು ಗಂಟೆ ಹಿಂದೆ ಬಬಲಾದಿ ಚಿಕ್ಕಯ್ಯನವರು ಬಂದಿದ್ದರು. ಹೌದು ಅವರಿಗೆ ನಿಮ್ಮಂಗೆ ಊಟ ಮಾಡಿಸಿದೆವು, ಆರತಿ ಮಾಡಿದೆವು, ಪಾದ ಪೂಜೆ ಮಾಡಿದೆವು, ದಕ್ಷಿಣನೂ ಕೊಟ್ಟಿದ್ದೆವು. ಹೌದು ಉಗಾದಿ ಹಬ್ಬ ದಿನ ಹಗಲು ಬಾರಕ ನಿನ್ನ ಮನೆಗೆ ಬೆಂಕಿ ಹತ್ತದ ತಿಳಿ ಶ್ರಾಪ ಕೊಟ್ಟು ಹೋಗ್ಯಾರ. ಹೌದು ಹೌದು ಅವಾಗ ಸಿದ್ದಪ್ಪ ಮತ್ತೆ ಹೇಳ್ತಾರ, ಏ ಮಗನ ಬಡಿಗ್ಯಾ ಬಬಲಾದಿ ಚಿಕ್ಕಯ್ಯನವರು ನಿನಗೆ ಶ್ರಾಪ ಕೊಟ್ಟಿಲ್ಲ. ನೀ ತಿಳುವಳಿಕೆ ನೀನು ತಿಳಿದುಕೊಂಡು ತಪ್ಪು ತಿಳ್ಕೊಂಡಿದ್ದಿ. ಹೌದು ಹೌದು ಅವರು ನಿನಗೆ ಶ್ರಾಪ ಕೊಟ್ಟಿಲ್ಲ. ಹೌದಾ ನಿನಗೆ ಮುಂದಿಂದು ಎಚ್ಚರ ಮಾಡಿ ಹೋಗ್ಯಾರ. ಹೌದು ಹೌದು ಮಹಾತ್ಮರ ಮನೆಗೆ ಬಂದು ಊಟ ಮಾಡಿ ಹೋಗ್ತಾರಂದ್ರೆ ಶ್ರಾಪ ಕೊಡಂಗಿಲ್ಲೋ. ಹೌದಾ ಅವರು ನಿನಗೆ ಎಚ್ಚರ ಮಾಡ್ಯಾರ. ತ್ರಿಕಾಲ ಜ್ಞಾನಿ ಅದಾರ ಅವರು. ಹೌದಾ ಅವ್ರು ಹೇಳ್ಯಾರ ಅಂದ್ರೆ ಎಚ್ಚರ ಮಾಡ್ಯಾರ. ಹೌದು ಹ್ಯಾಂಗಪ್ಪ? ಅವಾಗ ನನ್ನ ಅರಿಕೆರಿ ಸಿದ್ದಪ್ಪ ಮತ್ತೆ ಹೇಳಿದ್ರತ್ತ. ಏನು ಹೇಳಿದ್ರು? ಮಗನ ಹಿಂದಿನ ಜನ್ಮದಾಗ ನೀವೊಬ್ಬ ದೊಡ್ಡ ರೈತ ಇದ್ದಿ. ಹೌದು ಇನ್ನು ಮಗ್ಗಲದೊಳಗೂ ಏನಕ್ಕೆ ರೈತರಿದ್ರು. ಹೌದು ಬ್ಯಾಸ್ಗಿ ಹಿಂದಾಗ ಸುಗ್ಗಿ ಟೈಮ್ದೊಳಗ ಹೌದಾ ಎಲ್ಲರೂ ಜೋಳದ ರಾಶಿ ಮಾಡೋ ಹೇಳಾಗ ನಿನ್ನ ಮಗ್ಗಲದ ಒಂದು ದೊಡ್ಡ ದೊಡ್ಡ ಡೊಂಗ್ ತೆನಿ ಬಿದ್ದೆವು ಅವನು ಹೊಲ್ದಾಗ. ಹೌದು ಅವೆಲ್ಲ ತೆನಿ ಮುರಿದು ಯಾನು ಮಾಡಿದ? ಗೂಡು ಹೊಡೆದಿದ.
ತೆನಿಗೂಡು ಹೊಡೆದಿದೆಯಲ್ಲ ಹೌದು ನೀನು ತೆನಿ ಮುರಿದು ನೀನು ಗೂಡು ಹೊಡೆದಿದ್ದಿ ಖರೆ ನೀನು ಹೊಲದಾಗ ಗೂಡು ತೆನಿ ಸಣ್ಣ ಬಿದ್ದು ಅವನು ಹೊಲದಾಗ ಧಮ್ಮ ಬಿದ್ದು ನಿನಗೆ ನೋಡ್ಲಾರ್ದಾಯ್ತು. ಹೌದು ಮಧ್ಯಾಹ್ನದಾಗ ಅವರು ಗೂಡು ಹೊಡೆದು ಊಟಕ್ಕಂತೇಳಿ ಮನೆಗೆ ಹೋಗಿರು ನಿನಗೆ ನೋಡ್ಲಾರ್ದಕ್ಕಾಗಿ ಹಗಲ ಬಾರಾಕ ಅವನ ತೆನಿಗೂಡಿಗೆ ಬೆಂಕಿ ಹಚ್ಚಿ ನೀ ಮನೆಗೆ ಹೋಗಿದ್ದೆ ಅವ ಮಗನ ಆ ಕರ್ಮ ಬೆನ್ ಹತ್ಯದ ಅಂತ ಹೇಳಿದ್ರು. ಹೌದು 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 ನೋಡ್ರಿ ಎಂಥದ್ದು ಮಾತು ಹೇಳ್ತಾರೆ. ಏನಂದ ಬಡಿಗೆ ಅಪ್ಪ ಹಿಂದಿನ ಜನ್ಮ ನಾನು ಅಜ್ಞಾನ ನನಗೆ ಏನು ಗೊತ್ತಾಗೋದು. ಹೌದು ಏ ಮಗನ ಮಹಾತ್ಮರ ನಿನ್ನ ಮನೆಗೆ ಬಂದಿದೆ ಅಂದ್ರೆ ನೀನು ಒಳ್ಳೆಕ್ಕೆಗಿನೇ ಬಂದಿದೆ ತಿಳ್ಕೊ ಅಂದ್ರೆ ಅವರು. ಹೌದು ಹೌದು ಯಾ ದಿನ ನಿನ್ನ ಮನೆಗೆ ಮಹಾತ್ಮರು ಹೇಳ್ಯಾರ ಅಂದ್ರೆ ಮಾತು ಸುಳ್ಳಾಗಂಗಿಲ್ಲ. ಅದಕ್ಕೆ ಕರ್ಮ ನಿನಗೆ ಬೆನ್ ಹತ್ಯದ. ಹೌದಾ ಖರೆ ಉಗಾದಿ ಹಬ್ಬ ದಿನ ಹಗಲು ಬಾರಕ್ಕೆ ನಿನ್ನ ಮನೆಗೆ ಬೆಂಕಿ ಹತ್ತುವುದೇ ಖರೆ. ಹೌದು ಹೌದು ಯಾವಾಗ ಬೆಂಕಿ ಹತ್ತದ ಆ ಪ್ರಸಂಗದೊಳಗೆ ಸತಿಪತಿ ಕೂಡಿ ನಿಮ್ಮ ಮನೆಯಿಂದ ಹೊರಗೆ ಬರ್ರಿ, ಮಾಯದ ಗುಡ್ಡದ ಕಡೆ ಮುಖ ಮಾಡಿ ಸಿದ್ಧ ಸಿದ್ಧ ಅಂತೇಳಿ ಕೂಗ್ರಿ, ಸಾಕಷ್ಟು ಮಳೆ ಕೊಟ್ಟು ನಿಮ್ಮ ಮನೆ ರಕ್ಷಣೆ ಮಾಡ್ತತ್ ಹೇಳ್ತಾರೆ ನನ್ನ ಅರಿಕೆರೆ ಸಿದ್ದಪ್ಪ ಮುತ್ಯ. ಹೌದು 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 ಉಗಾದಿ ಬಾರ ಹಗಲ ಉಗಾದಿ ಹಬ್ಬ ದಿನ ಹಗಲ ಬಾರಕ್ಕೆ ಬೆಂಕಿ ಹತ್ತು ಹೌದಾ ಸತಿಪತಿ ಕೂಡಿ ಮನೆಯಿಂದ ಓಡಿ ಬಂದು ಗುಡ್ಡದ ಕಡೆ ಮುಖ ಮಾಡಿ ಸಿದ್ಧ 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 ಅಂತೇಳಿ ಕೂಗಿದಾಗ ನನ್ನ ಸಿದ್ದಪ್ಪ ಮುತ್ಯ ಗರ್ವಾಗಿ ಗುಡ್ಡದ ಕಡೆ ಮುಖ ಮಾಡಿ ಮುತ್ಯ ನೋಡು ಕಣ ತೆರೆದು ಅಂದಾಗ ಸಾಕಟ್ಟು ಮಳೆ ಕೊಟ್ಟು ಬಡಿಗ್ಯಾನ ಮನೆ ಉಳಿಸ್ಯಾನ ನನ್ನ ಅರಿಕೆರಿ ಸಿದ್ದಪ್ಪ ಮುತ್ಯ ಜಗತ್ತದಾಗ ಪವಾಡ ಮಾಡ್ದ. ಹೌದು ಹೌದು ಅಂಥ ಮಹಾತ್ಮರ ಪುಣ್ಯತಿಥಿ ಕಾರ್ಯಕ್ರಮ, ಈ ಪುಣ್ಯೋತ್ಸವ ಕಾರ್ಯಕ್ರಮಕ್ಕೆ ಹೌದು ನಾವೆಲ್ಲರೂ ಕೂಡಿದೇವು ಅಂದ್ರೆ ನಮ್ಮದು ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯ ಅದ. ಹೌದು ಹೌದು ನಮ್ಮದು ಪೂರ್ವ ಜನ್ಮ ಪುಣ್ಯ. ಮಹಾತ್ಮರ ಮಾಡೋದು ಪವಾಡಗಳ ಒಂದೊಂದು ಹೇಳಿದ್ರೆ ಆನಂದ ಆಗಬೇಕು ಅಂಥ ಪವಾಡಗಳದಾವ. ಹೌದು ಹೌದು ಅದಕ್ಕೆ ಒಂದು ಶರಣರು ಇನ್ನೊಂದು ಸಿದ್ಧರು. ಹೌದು ಹೌದು ವಿಷಯವಾದ ನಡೆದಾದ. ಹೌದು ಸರಜೋಡಿ ಕಲಾವಿದರು ಅನುಭವಿಸ್ತದವರು ಒಂದು ಮಾತನ್ನು ಹೇಳ್ಯಾರ ಅವರು. ಹೌದು ಹೌದು ನೀರಾಗ ಕೂತಿರತ್ತವ್ರು ನೌಕೋಟಿ ಸಿದ್ಧರು. ಹೌದಾ ನೌಕೋಟಿ ಸಿದ್ಧರು ನೀರಾಗ ಕೂತಾರೆ ಅಂತೇಳಿ ನೀನೇ ಹೇಳಿದಿ. ಹೌದು ಎಷ್ಟೋ ದಿನ ನೀರಾಗಿ ವಾಸ ಮಾಡ್ಯಾರ ಅಂತ ಹೇಳಿದಿ. ಹೌದು ನೌಕೋಟಿ ಸಿದ್ಧರು ಯಾರು, ಹೌದು ಹೌದು ಅವ್ರ ಹೆಸರು ಏನು? ಹೌದಾ ಹೌದಲ್ರಿ? ಹೌದು ಇದು ಒಂದು ಮಾತು ಕೇಳಿ ಒಂದು ಸುಮ್ಮ ಬೀರದೇವ್ರ ಮುತ್ತಿನ ಮಠಮನೆ ನನ್ನ ಮಹಳಿಂಗರ ಮುತ್ತಿನ ಮಠಮನೆಯಾಗ ಒಂದು ಸುಮ್ಮ ಪ್ರಶ್ನೆ ಏನು ಕೇಳೋದದ. ಏನು ಕೇಳಿದ್ರಿಪ್ಪ? ಯಾಕಂದ್ರೆ ಸಿದ್ಧಟಿಗೆ ವಿಷಯ ಇವತ್ತು ನಡೆದಾದ. ಹೌದು ನಮ್ಮದು ಪೂರ್ವ ಜನ್ಮದ ಪುಣ್ಯ ಅದ. ಹೌದು ಮಾಸಿದಣ ಹಾ ಹಾ ಮುತ್ತೇನ ಚಟ್ಟಿ ಜಾತ್ರೆಗೆ ಈ ವರ್ಷ ಏನಕ್ಕಾಗಲಿ ಕುಂಬಾರಿ ಡೊಳ್ಳಿನ ಸಂಘ ಹಾಡುದೈತೇಳಿ ನಾವು ನಿರ್ಧಾರ ಮಾಡಿದೆವು. ಹೌದಾ ಇನ್ನು ಚಟ್ಟಿ ಜಾತ್ರೆ 15-20 ದಿನ ಅದ ಕರೆ. ಅದಕ್ಕೆ ಮೊದಲೇ ನನ್ನ ಮುತ್ತೇನ ಪೌಳ್ಯಾಗ ನಮಗೆ ಸೇವಾ ಸಿಕ್ಕದಂದ್ರೆ ಇನ್ನು ಇಂಥಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದು ಯಾವ್ದು ಬೇಕ್ರಿ? ಹೌದು 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 ಇದಕ್ಕೆ ದೊಡ್ಡ ಭಾಗ್ಯ ಮತ್ತೊಂದು ಯಾವ್ದೇ ಬೇಕು? ಯಾವುದು ಬೇಡ. ನಮ್ಮ ಶಿರ್ನಾಳದ ಒಡೆಯರು ಬಂದಾರ ಇಲ್ಲಿ. ಹೌದಾ? ಅದರಂತೆ ನಮ್ಮ ಅರಿಕೇರಿ ಒಡೆಯರದಾರ. ಹೌದು. ಎಲ್ಲ ನನ್ನ ಅಂಶದ ಮುತ್ತೇನ ಸಿದ್ದಟ್ಟಿಗೆ ಒಡೆಯಾರ ಇಲ್ಲೆಲ್ಲ ಕೂಡ್ಯಾರ. ಜಾಲಿಗೇರಿ ಒಡೆಯಾರ ಅದಾರ. ಎಲ್ಲರೇ ಇಲ್ಲಿ ಅವ್ರು ಇವ್ರು ಅನ್ನೋದೇ ಸಕಲ ಭಕ್ತರು ಕೂಡ್ಯಾರ. ಹೌದಾ? ಕರೆ ನಾವು ನೀವು ಇವತ್ತಿನ ದಿವಸ ಮಹಾತ್ಮರ ಮಾಡೋದು ಪವಾಡ, ಸಿದ್ಧರ ಮಾಡೋದು ಸಿದ್ದಟ್ಟಿಗೆ. ಆ ಭಗವಂತನ ನಾಮ ನಾವು ನೀವು ನೋಡಿದೆ ಅಂದ್ರೆ ಈ ಜನ್ಮಕ್ಕೆ ಸ್ವಾರ್ಥಕ್ಕಾಗತ್ತದ. ಹೌದು ಹೌದು. ನಾವು ಹುಟ್ಟೋದಕ್ಕೆ ಇಲ್ಲಿ ಕೂಡೋದಕ್ಕೆ ನಮಗೆ ಸ್ವಾರ್ಥಕ್ಕಾಗತ್ತದ. ಹೌದು. ಏನು ಕೇಳೋದದ ನಮ್ಮ ಪುಂಡ್ಲಿಕ್ ಮಾಸ್ತರ್ಗ? ಏನು ಕೇಳೋದ್ರಿಪ್ಪ? ಲಕ್ಷ ಇಡ್ರಿ. ಬೀರದೇವರ ಮುತ್ತೆ ಹುಟ್ಟಿ ಬಂದಲ್ಲಿ ಚಂದನಗಿರಿ ಒಳಗೆ. ಹೌದಾ? ಬೆಳೆದ ಮಂದನಗಿರಿ ಒಳಗೆ. ಹೌದು. ತಾಯಿ ಸೂರಾಮದೇವಿ, ತಂದೆ ಆಕಾಶ ಭರಮದೇವ್ರ. ಹೌದು. ಹೌದಲ್ಲ? ಹೌದು. ಹುಟ್ಟಿದ ಮಗ ನಿನಗ ಮುಂದೆ ಕುತ್ತದ, ಈ ಮಗನಿಂದ ನಿನಗೆ ಕುತ್ತದ ತಾಯಿ, ಈ ಮಗನಿಗೆ ಇಲ್ಲಿ ಇಡಬೇಡ ಅರಣ್ಯಕ್ಕೆ ಕಳಸಂದ ಬುಡುಬುಡಿಕೆನ್ ರೂಪ ತೊಟ್ಟು ನಾರಾಯಣಗೌಡ ಹೇಳ್ದ. ಕಳಿವಿ ನಾರಾಯಣಗೌಡ ಭವಿಷ್ಯ ಹೇಳೇನ ಬಂದು. ಹೌದಾ? ಬುಡುಬುಡಿಕೆ ರೂಪ ತೊಟ್ಟು ಹೇಳೋದಕ್ಕಾಗಿ 4 ಮಂದಿ ದೈತ್ರ ಕೈಯಾಗ ದೈತ್ರ ಬಂದ್ರಿ. ಹೌದು. ಬಣ್ಣದ ತೊಟ್ಟಿಲದಾಗ ಅಂತ ನಗುಮುಖದ ಬಂಗಾರ ವರ್ಣದ ಜಡಿ ಕಂದ. ಹೌದು. ಬೀರದೇವರ ಮುತ್ಯಾಗ ಸೂರಾಮದೇವಿ ಬಿಟ್ಟಳು. ಹೌದು. ಕಾಡ ರುದ್ದರ ಭೂಮಿ ಕೊದಲಿಗೆ ನಂದನವನ ಕಂಚಾಳ ಆಲದ ಮರಕ್ಕ ತೊಟ್ಟಿಲ ಕಟ್ಟದ್ರ ದೈತರು. ಹೌದು. ಇಂಥ ಖುಷಿಗೆ ನಾವು ಕೈಮುಟ್ಟು ಹೊಡೆಯೋದು ಬ್ಯಾಡ ತಿಳಿದ್ರು. ಹೌದು ಹೌದು. ಇಂಥ ಖುಷಿಗೆ ಕೈಮುಟ್ಟು ಹೊಡೆಯೋದು ಬೇಡ ತಿಳಿ ಕರುಣಾ ಬತ್ತವ್ರಿ. ಕರುಣಾ ಬತ್ತು. ಹೌದು. ಯಾವಾದರೆ ಒಂದು ಪ್ರಾಣಿದು ರಗತ ಯಾಂಡ್ರ ಒಯ್ದು ಗೌಡಿಗೆ ತೋರ್ಸನ್ ಗೌಡ ಹೇಳಿದ ಹೊಡೆದಿದ ನಂಗೆ ಖುಷಿನ ರಗತ ತಂದು ತೋರಿಸ್ರಿ ಅಂದಿದವ. ಹೌದು. ಕೂನ ತಂದು ತೋರಿಸ್ರಿ ಅಂತ ಹೇಳಿದ. ಹೌದು. ಆ ಪ್ರಸಂಗದಾಗ ಅವರು ಯಾನು ಮಾಡಿದ್ರು, ಒಯ್ದು ಕಟ್ಟಿದ್ರು. ಕಟ್ಟಿ ಬಳಕ ಒಂದು ಪ್ರಾಣಿದ ರಗತ ಒಯ್ದು ಗೌಡಿಗೆ ತೋರಿಸಿದ್ರು. ಹೌದು ಹೌದು. ಹೌದಲ್ಲ? ಹೌದು. ಮುಂದೆ ಯಾರು ಮಂದನಗಿರಿ ಒಳಗಿಂದು. ಹೌದಾ? ಚಂದನಗಿರಿ ಒಳಗ ಹುಟ್ಟ್ಯಾನ. ಹೌದು. ಮಂದಲಗಿರಿ ಒಳಗ ಬೆಳೆದಾನ. ಅಕ್ಕವ ಮಾಯವ್ ಕುರಿ ಕೈಕೊತ ಬಂದರು, ಕೂಸ ಕೈವಾಸ ಮಾಡಿಕೊಂಡ್ರು. ಹೌದು. ಹೌದಲ್ಲ? ಹೌದು. ಆ ಕಂಚಳ ಆಲದ ಮರಕ್ಕೆ ತೊಟ್ಟಿಲ್ಲ ನೋಡಿದ್ರು. ನೋಡಿ
ಕೂಸ ತಗೊಂಡ್ರು ಮಾಯಮ್ಮ ತಾಯಿ ಅವ್ರಿಬ್ರಿಗೆ ಹೇಳ್ತಾನವ, ಹೌದು ನಿಮ್ಮ ಮನಕ್ಕೆ ಮಗ ಆಗುತ್ತ, ಜನಕ್ಕೆಲ್ಲ ತಮ್ಮಾಗಿರುತ್ತೆ ನಿಮಗೆ ಅಂತೇಳಿ. ಹೌದು ಜಗತ್ತಿದಾಗ ಸಿದ್ಧಟಿಗೆ ಮಾಡ್ದ. ಹೌದು ಬೀರದೇವ್ರ ಮುತ್ತೆ ಹಟ್ಟವಾದಿ ಹಟ್ಟಮಾರಿ ಇದ್ದ. ಹೌದು ಏನು ಬೇಡ್ತಾನ, ಅಕ್ಕಗೆ ಹಠ ತೊಟ್ಟದು ಕುಡಿಯಬೇಕು. ಹೌದು ಹೌದು ಮಾಯಕ್ಕಗೆ ಹಠ ತೊಟ್ಟ ಅಂದ್ರೆ ಅಕ್ಕಿ ಏನು ಮಾಡಿದ್ರೆ ಕೇಳ್ತಿತ್ತಲ್ಲ, ನನ್ನ ತಮ್ಮ ಹಠವಾದಿ ಅದ ಅಂತೇಳಿ ಕುಡ್ತಿಳು. ಹೌದು ಒಂದು ದಿನ ಏನಾಯ್ತು, ಅಕ್ಕಗೆ ಬಿಲ್ಲ ಬೇಡ್ದ ಬಾಣ ಬೇಡ್ದ ಎಲ್ಲ ತಗೋಣ ಊರನ್ನ ಏನು ನಾರ್ಯಾರು ಬಾಲ್ಯಾರು ಇರ್ತಾರಲ್ರಿ, ಹೌದು ನೀರು ಬಿಂದಿಗೆ ತೊಗೊಂಡು ನೀರು ಕೊಡ ತುಂಬ್ಕೊಂಡು ಮನೆಗೆ ಹೋಗುವಾಗ ಬಿಲ್ಲಿಲಿ ಬಾಣಿಲಿ ಬಿಡಾವ್ರಿ ಒಡ್ಯಾವ. ಹೌದು ಆ ಕೊಡಗಳು ಒಡೆಯವ ಕೊಡಗಳು ಒಡ್ಯಾವ, ಅವ್ರ ಮೈ ತೋಯ್ಸವ. ಹಿಂಗೆಲ್ಲ ಬೀರದೇವ್ರ ಮುತ್ತೆ ಪವಾಡಗಳು ಮಾಡ್ದ. ಹೌದು ಹೌದು ಬಾಲ್ಯದಲ್ಲಿ ಕಾಡ್ತಿದ್ದ. ಹೌದು ಅವಾಗ ಅವ್ರು ಏನಂದ್ರಿ, ತಾಯಿ ತಂದಿನೇ ಇಲ್ಲ ಇಟ್ಟು ಹಾರಾಡ್ತಾನಿವ, ಹೌದು ತಾಯಿ ತಂದಿ ಇದ್ರೆ ಹಿನ ಬಾ ಹಾರಾಡ್ತಿದ್ದೀವ ಅಂತೇಳಿ ಹಿಂಗೆ ನಿಂದ ಮಾಡ್ತಿದ್ರು ಅವರು. ಹೌದು ಹೌದು ಅವಾಗ ಬೀರದೇವ್ರ ಮುತ್ಯಾಗ ವಿಚಾರ ಬತ್ತು, ಹೌದು ನನ್ನ ತಾಯಿ ತಂದೆ ಯಾರಿದ್ದಿರ್ಬೋದು ಅಂತೇಳಿ ದೇವ್ರ ಕೋಲೆಯಾಗ ತಲೆ ಕಟ್ಟಿ ಮನಗದ. ಹೌದು ಅಕ್ಕ ಮಾಯಕ್ಕ ಬಂದ ನೋಡ್ತಾಳ, ಬೀರು ಯಾರು ಏನ್ ಬೈದಾರ ಏನ್ ಅಂದಾರೇನಪ್ಪ, ಮುಖ ಸಣ್ಣಾಗ್ಯದ, ಯಾರು ಹೊಡೆದಾರ್ಯಾ ನಿನಗ, ಹೌದು ಯಾಕೆ ನಿನ್ನ ಮುಖ ಸಣ್ಣಾಗ್ಯದ, ದೇವ್ರ ಕೊಲೆಗೆ ಯಾಕೆ ಮನ್ಕೊಂಡಿದ್ಯಾ, ನಾನು ಅಕ್ಕನ ಏನು ಬೇಡ್ದೆ ಎಲ್ಲ ಕೊಟ್ಟಿದ್ದಿ, ಹೌದು ಈಗ ನಾ ಏನು ಬೇಡ್ತದ ಕೊಡ್ತಾ ನಂಗೆ ಕೈ ಮುಟ್ಟಂದಾಗ ಕೈ ಮುಟ್ಟಿದಳು, ನನ್ನ ತಾಯಿ ತಂದೆ ನಿಜವಾದ ತಾಯಿ ತಂದೆ ಯಾರ ಹೆಸರು ಹೇಳು. ಹೌದು 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 ಅಂದಾರಲ್ರಿ. ಹೌದು ಏನತ್ತಾಳ ಮಾಯಕ್ಕ. ಅವಾಗ ಮಾಯಕ್ಕ ತಾಯಿಗೆ ಗೊತ್ತಿದ್ದಿತ್ತಲ್ಲ, ಹೌದು ಮಾಯಕ್ಕ ತಾಯಿಗೆ ಗೊತ್ತಿತ್ತಿತ್ತಲ್ಲ, ಸೂರಮದೇವಿ ಭರಮದೇವ್ರ ಹೊಟ್ಟಿಲಿ ಬೀರದೇವ್ರ ಹುಟ್ಟ್ಯಾನ ಅನ್ನೋದು ಗೊತ್ತಿದ್ದಿತ್ತಲ್ಲ. ಮಾಯಕ್ಕ ತಾಯಿಗೆ ಹ್ಯಾಂಗೆ ಗೊತ್ತಿತ್ತು, ಬೀರದೇವ್ರಿಗೆ ಹ್ಯಾಂಗೆ ಹೇಳಿದಳು. ಹೌದು ಹೌದು ಈ ವಿಷಯ ಕೇಳೋದದ. ಹೌದು ನಮ್ಮ ಅಫ್ಜಲ್ಪುರದವ್ರು ನೋಡೋಣ ಒಳ್ಳೆ ಕಲಾವಿದರು ಅದಾರ, ಹೌದು ಏನು ಉತ್ತರ ಬಿಡಿಸ್ತಾರ ಗೊತ್ತಾಗುತ್ತದ. ಹೌದು ಹೌದು ಹೇಳ್ತಾರಿಪ್ಪ ಅವ್ರು. ಅದಕ್ಕೆ ತಾವ್ಯಾರು ಅಳ್ಟೆ ಧಾಂಧಲಿ ಮಾಡಲಾರ್ದೆ ಇವತ್ತು ನನ್ನ ಸಿದ್ದಪ್ಪ ಮುತ್ತನ ಪುಣ್ಯತಿಥಿ ಕಾರ್ಯಕ್ರಮ ಒಳ್ಳೆ ಆನಂದದಿಂದ ನಗನಗತ್ತ ಗುರು ಸೇವದಲ್ಲಿ ತಲ್ಲಿನಾಗಬೇಕಾಗ್ಯದ. ನನ್ನ ಸಿದ್ದಪ್ಪ ಮುತ್ತ ತಮ್ಮೆಲ್ಲರಿಗೆ ಕೂಡ ಅಹಿರರಿಗೆ ಸುಖ ಶಾಂತಿ ನೆಮ್ಮದಿ ಕೊಟ್ಟು ದಯಪಾಲಿಸಲತ್ತೇಳಿ ಮುತ್ತನ ಪಾದಕ ಬೇಡಿಕೊಂಡು ನಾಲ್ಕು ನುಡಿ ಸತ್ಯ ಸುಂದರ ಚಾಲ ಹಾಡಿ ಉಭಯ ಕಲಾವಿದರಿ ಚಾರ ಸುಖದ ಶಾಂತ ರೀತಿಯಿಂದ ಕೂತ ಕೇಳಬೇಕಂತೆ ಕಳಕಳಿ ವಿನಂತಿ. ಆಗಲಿಪ್ಪ ಗುರುವೆ.